ಹಾಯ್ ಹೆಲೋ ವೆಲ್ಕಮ್ ಟು ಯಶು ಅಂಡ್ ಖುಷಿ ಚಾನೆಲ್. ನನ್ನ 6ನೆಯ ಮಗಳು ಅಮೆರಿಕದಲ್ಲಿ ಡಾಕ್ಟರ್ ಓದುತ್ತಿದ್ದಾಳೆ. ಆ ಮಗುವಿನ ಅದೃಷ್ಟವನ್ನು ನೋಡಿ ನಮ್ಮ ಮನೆಯವರೆಲ್ಲರೂ ತುಂಬ ಸಂತೋಷವಾಗಿ ಇದ್ದೇವೆ. ನಾನು ಕೆಲವು ವರ್ಷಗಳ ಹಿಂದೆಯೇ ನನ್ನ ಮಗಳನ್ನು ನಾನು ಕೆಲಸ ಮಾಡುವ ಮನೆಯ ಯಜಮಾನರಿಗೆ 20 ಲಕ್ಷಕ್ಕೆ ಮಾರಿಬಿಟ್ಟೆ. ನಮ್ಮ ಯಜಮಾನರು ಮಗುವಿನ ಓದಿಗೋಸ್ಕರ ವಿದೇಶಕ್ಕೆ ಕಳುಹಿಸಿದರು. ಅಲ್ಲಿ ಆಕೆಗೆ ಒಬ್ಬ ಹುಡುಗ ಇಷ್ಟ ಆದನು. ನಮ್ಮ ಯಜಮಾನರಿಗೆ ಆಕೆ ವಿದೇಶಗಳಲ್ಲಿ ಮದುವೆ ಮಾಡಿಕೊಳ್ಳುವುದು ಇಷ್ಟ ಇಲ್ಲ. ಆಕೆ ಸ್ವದೇಶಕ್ಕೆ ಮತ್ತೆ ಬಂದರೆ ತನ್ನ ಕೈಯಾರೆ ಮಗಳ ಮದುವೆ ಮಾಡಬೇಕೆಂದು ನಮ್ಮ ಅಮ್ಮನವರು ನಿಶ್ಚಯಿಸಿಕೊಂಡರು. ಅಮ್ಮನವರು ಮಗಳ ಕೋರಿಕೆಯನ್ನು ತೀರಿಸಬೇಕು ಅಂದುಕೊಂಡರು. ಯಾಕೆಂದರೆ ಆಕೆಯ ಮೇಲೆ ಯಾವ ಅಪರಾಧವನ್ನು ಹೊರಿಸಿದ್ದಾರೋ ಅದಕ್ಕೆ ಪಶ್ಚಾತ್ತಾಪ ಪಡುತ್ತಿದ್ದಾರೆ. 6 ವರ್ಷಗಳ ಹಿಂದೆ ಆಕೆಯ ಮೇಲೆ ಬಂದ ಅಪವಾದವನ್ನು ಅಮ್ಮನವರು ಮರೆಯಲಾಗುತ್ತಿಲ್ಲ. ಅಸಲು ಏನು ನಡೆಯಿತೆಂದರೆ, ನನಗೆ 6 ಜನ ಹೆಣ್ಣು ಮಕ್ಕಳು. ಅವರನ್ನು ಪೋಷಿಸಲಾಗದೆ ನನಗೆ ಹುಟ್ಟಿದ ಮಗಳನ್ನು ಮಕ್ಕಳಿಲ್ಲದ ಒಬ್ಬ ದಂಪತಿಗಳಿಗೆ ಮಾರಿಬಿಟ್ಟೆ. ನಾವು ಸಿಟಿಗೆ ಹೊರಟು ಹೋದೆವು. 20 ವರ್ಷಗಳ ನಂತರ ನನಗೆ ನನ್ನ ಮಗಳು ನೆನಪಾದಳು. ಆಕೆ ಯೌವನದ ವಯಸ್ಸಿನಲ್ಲಿ ಹೇಗೆ ಇದ್ದಾಳೋ ನೋಡಬೇಕೆಂದು ನಾನು ಒಬ್ಬ ಭಿಕ್ಷುಕಳಂತೆ ಆ ಮಗುವನ್ನು ನೋಡುವುದಕ್ಕೆ ಹೋದೆನು. ನಾನು ಲಕ್ಷಾಂತರ ಹಣಕ್ಕೆ ನನ್ನ ಮಗಳನ್ನು ಯಾರಿಗೆ ಮಾರಿದ್ದೇನೋ ಅವರ ಮನೆಯ ಹತ್ತಿರಕ್ಕೆ ಹೋದೆ. ಆ ಮನೆ ಯಾವಾಗಿಲಂತೆ ಕೀರ್ತಿ ಪ್ರತಿಷ್ಠೆಗಳನ್ನು ಹೊಂದಿದ್ದು ಎಲ್ಲರ ಹೊಗಳಿಕೆಗಳನ್ನು ಹೊಂದುತ್ತಿರುತ್ತದೆ ಅಂದುಕೊಂಡೆ. ಆ ಮನೆಯ ಪರಿಸ್ಥಿತಿ ನೋಡಿದರೆ ತುಂಬ ದಾರುಣವಾಗಿ ಅನಿಸಿತು. ನನಗೆ ಮೊದಲು ನನ್ನ ಮಗಳ ಪರಿಸ್ಥಿತಿ ನೆನಪಾಯಿತು. ನನ್ನ ಮಗಳಿಗೆ ಏನು ಹೆಸರು ಇಟ್ಟಿದ್ದಾರೋ ಸಹ ನನಗೆ ಇಲ್ಲಿಯ ತನಕ ಗೊತ್ತಿಲ್ಲ. ನಾನು ನನ್ನ ಮಗುವನ್ನು ಬಂಜೆಯಾದ ನಮ್ಮ ಯಜಮಾನಿಯ ಮಡಿಲಲ್ಲಿ ಇಟ್ಟು ಹೊರಟು ಹೋದೆ. ಗೇಟ್ ಹತ್ತಿರಕ್ಕೆ ಬರುವಷ್ಟರಲ್ಲಿ ಅದಕ್ಕೆ ಬೀಗ ಹಾಕಿ ಇರುವುದನ್ನು ನೋಡಿ ಆಶ್ಚರ್ಯಪಟ್ಟೆ. ಈ ಪರಿಸ್ಥಿತಿಯನ್ನು ನಾನು ಕನಸಿನಲ್ಲಿ ಸಹ ಊಹಿಸಲಿಲ್ಲ. ನಾನು ಅಳುತ್ತಾ ಕುಳಿತುಕೊಂಡೆ. ನಾನು ಇನ್ನು ನನ್ನ ಜೀವನದಲ್ಲಿ ನನ್ನ ಮಗಳನ್ನು ನೋಡಲು ಆಗುವುದಿಲ್ಲವೇನೋ ಎಂದು ನೆನಪು ಮಾಡಿಕೊಳ್ಳುತ್ತಾ ಅಳುತ್ತಿದ್ದೇನೆ. ಅಷ್ಟರಲ್ಲಿ ಆ ಬೀದಿಯಲ್ಲಿ ಇರುವ ಒಬ್ಬ ವ್ಯಕ್ತಿ ನನ್ನನ್ನು ನೋಡಿ ಅಲ್ಲಿಗೆ ಬಂದನು. ಆತನು ನನ್ನನ್ನು ಗುರುತಿಸಿದಂತಿದ್ದಾನೆ. ಫಾತಿಮಾ, ನೀನು ಇಷ್ಟು ವರ್ಷಗಳ ನಂತರ ಇಲ್ಲಿಗೆ ಯಾಕೆ ಬಂದೆ? ನಾನು ಆತನ ಹತ್ತಿರ ನನ್ನ ಮಗುವನ್ನು ನೋಡಬೇಕು ಅನಿಸುತ್ತಿದೆ ಎಂದು ಹೇಳಲಾಗಲಿಲ್ಲ. ಆದ್ದರಿಂದ ನನಗೆ ತುಂಬ ದಿನಗಳಿಂದ ಅಮ್ಮನವರು ನೆನಪಾಗುತ್ತಿದ್ದಾರೆ. ಅದಕ್ಕೆ ಆಕೆಯನ್ನು ಒಂದು ಬಾರಿ ನೋಡೋಣ ಎಂದು ಆಲೋಚಿಸಿ ಹೀಗೆ ಬಂದೆ. ಆದರೆ ಇಲ್ಲಿ ನೋಡಿದರೆ ಗೇಟ್ ಬೀಗ ಹಾಕಿದೆ. ಇವರು ಏನಾದರೂ ಮನೆಯನ್ನು ಬಿಟ್ಟು ಹೊರಟು ಹೋದರಾ? ಇಲ್ಲದಿದ್ದರೆ ಇನ್ನೆಲ್ಲಾದರೂ ಮನೆಯನ್ನು ಕಟ್ಟಿಕೊಂಡು ಹೋದರಾ ಅಂದಿದ್ದರಿಂದ ಆತನು ಇಲ್ಲ ಎಂದು ತಲೆ ಅಲ್ಲಾಡಿಸುತ್ತಾ, ಅವರು ಎಲ್ಲಿಗೂ ಹೋಗಲಿಲ್ಲ, ಇದೇ ಮನೆಯಲ್ಲಿ ಇರುತ್ತಿದ್ದಾರೆ. ನಾನು ಆತನ ಮಾತುಗಳು ಕೇಳಿ ಆಶ್ಚರ್ಯಪಟ್ಟೆ. ನೀವು ಹೇಳುವುದು ನಿಜನೇನಾ? ಮತ್ತೆ ಬೀಗ ಯಾಕೆ ಹಾಕಿದೆ ಅಂದೆನು. ನೀನು ಈ ಮನೆ ಬಿಟ್ಟು ಹೊರಟು ಹೋಗಿದ್ದು ಒಳ್ಳೆಯದೇ ಆಯಿತು. ಇಲ್ಲದಿದ್ದರೆ ನೀನು ಸಹ ಆ ತಪ್ಪಿನಲ್ಲಿ ಭಾಗಸ್ವಾಮಿ ಆಗುತ್ತಿದ್ದೆ. ಏನು ತಪ್ಪು ನಡೆದು ಹೋಗಿದೆ? ಅವರು ಯಾವ ತಪ್ಪು ಮಾಡಿದ್ದಾರೆ? ನಾನು ಆ ದರಿದ್ರವನ್ನು ನನ್ನ ಬಾಯಿಂದ ಹೇಳಲಾಗುವುದಿಲ್ಲ. ನನಗೆ ಅಮ್ಮ, ತಂಗಿ, ಹೆಂಡತಿ, ಮಕ್ಕಳು ಇದ್ದಾರೆ. ಅಸಲು ಆ ವಿಷಯ ತಿಳಿದುಕೊಂಡರೇನೆ ಆ ದೇವರು ನಮಗೇನಾದರೂ ಶಿಕ್ಷಿಸುತ್ತಾನೇನೋ ಎಂದು ಭಯ ಆಗುತ್ತದೆ. ಈ ಬೀದಿಯಲ್ಲಿ ಯಾರೂ ಅವರ ಜೊತೆ ಮಾತನಾಡುವುದಿಲ್ಲ. ಈ ನೀಚರನ್ನು ಪೂರ್ತಿಯಾಗಿ ಈ ಏರಿಯಾದಿಂದಲೇ ಓಡಿಸೋಣ ಎಂದು ತೀರ್ಮಾನಿಸಿಕೊಂಡಿದ್ದೇವೆ. ಇಲ್ಲದಿದ್ದರೆ ಇವರು ಮಾಡುವ ಇಂತಹ ತಪ್ಪುಗಳನ್ನು ನೋಡಿ ನಮ್ಮ ಮಕ್ಕಳಲ್ಲಿ ಸಹ ತಪ್ಪು ಆಲೋಚನೆಗಳು ಬರಬಹುದು. ಮಕ್ಕಳು ಈ ಮನೆಯ ಬಗ್ಗೆ ನಮ್ಮನ್ನು ಕೇಳಿದರೆ ನಾವು ಉತ್ತರ ಹೇಳಲಾಗದೆ ನಾಚಿಕೆಯಿಂದ ತಲೆ ತಗ್ಗಿಸಿಕೊಳ್ಳುತ್ತಿದ್ದೇವೆ. ಈಗ ಸ್ವಲ್ಪ ಹೊತ್ತಿನಲ್ಲಿ ಈ ಬೀದಿಯವರೆಲ್ಲ ಇಲ್ಲಿ ಸೇರುತ್ತಿದ್ದಾರೆ. ಈ ದರಿದ್ರದ ಮನೆಯನ್ನು, ಈ ಮನೆಯಲ್ಲಿ ಇರುವವರನ್ನು ಇಲ್ಲಿಂದ ಓಡಿಸಿ ಬಿಡುತ್ತೇವೆ. ಈ ಮಾತುಗಳನ್ನು ಹೇಳಿದ ವ್ಯಕ್ತಿ ಬೇರೆ ಯಾರೂ ಅಲ್ಲ, ನಮ್ಮ ಯಜಮಾನಿ ಚಿಕ್ಕಪ್ಪನ ಮಗನೇ. ಆತನ ಹೆಸರು ಅಕ್ಬರ್. ನಾನು ಆತನ ಹತ್ತಿರ, ಅಕ್ಬರ್ ಅವರೇ, ನಿಮ್ಮ ಜೀವನವೆಲ್ಲ ಇಲ್ಲೇ ಕಳೆದು ಹೋಗಿದೆ. ನಿಮಗೆ ಗೊತ್ತು ಅಲ್ವಾ ನಮ್ಮ ಯಜಮಾನ ಎಷ್ಟು ನಿಜಾಯಿತಿಪರನು. ಆದರೆ ನೀವು ಆತನ ಬಗ್ಗೆ ಯಾಕೆ ಹಾಗೆ ಮಾತನಾಡುತ್ತಿದ್ದೀರಾ? ಆತ ಅಷ್ಟು ದೊಡ್ಡ ತಪ್ಪು ಏನು ಮಾಡಿದ್ದಾರೆ? ಇನ್ನು ಏನು ಕೇಳಲು ಹೋದಾಗ ನಮಗೆ ದೊಡ್ಡ ದೊಡ್ಡ ಕೂಗುಗಳು ಕಿರುಚುತ್ತಾ ಮನುಷ್ಯರು ಬರುವುದು ಕೇಳಿಸಿತು. ನಾನು ಹಿಂದಕ್ಕೆ ತಿರುಗಿ ನೋಡುವಷ್ಟರಲ್ಲಿ ಸುತ್ತಮುತ್ತಲಿನವರೆಲ್ಲ ಅಲ್ಲಿ ಗುಂಪು ಗುಂಪುಗಳಾಗಿ ಸೇರುತ್ತಿದ್ದಾರೆ. ಈ ದಿನ ನಿರ್ಣಯ ತೆಗೆದುಕೊಳ್ಳಬೇಕು. ತಪ್ಪು ಕೆಲಸಗಳು ಮಾಡುವ ಇವರನ್ನು ಈ ದಿನ ಇಲ್ಲಿಂದ ಓಡಿಸಬೇಕು. ಇಲ್ಲದಿದ್ದರೆ
ನಾವು ಸಹ ಈ ತಪ್ಪು ಕೆಲಸಗಳಲ್ಲಿ ನಾವು ಭಾಗಸ್ವಾಮಿಗಳು ಎಂದು ಎಲ್ಲರೂ ಅಂದುಕೊಳ್ಳುತ್ತಾರೆ ಎಂದು ಪ್ರತಿಯೊಬ್ಬರೂ ಮಾತನಾಡಿಕೊಳ್ಳುತ್ತಿದ್ದಾರೆ. ಇಲ್ಲಿ ಇವರೆಲ್ಲರೂ ತುಂಬ ಕೋಪದಿಂದ ಇದ್ದಾರೆ. ನನ್ನ ಪರಿಸ್ಥಿತಿ ತುಂಬ ದಾರುಣವಾಗಿದೆ. ನನ್ನಲ್ಲಿ ನಡುಕ ಶುರುವಾಯಿತು. ಕಣ್ಣುಗಳಿಂದ ಕಣ್ಣೀರು ಸುರಿಯುತ್ತಿದ್ದಾವೆ. ನನ್ನ ಮುಂದೆ ನನಗೆ ಹುಟ್ಟಿರುವ ಮಗುವಿನ ಮುಖ ಕಾಣಿಸುತ್ತಿದೆ. ಆ ಮಗು ನನ್ನ ಮನೆಯಲ್ಲಿ ಅತಿಥಿಯಂತೆ ಸ್ವಲ್ಪ ಹೊತ್ತು ಇದ್ದಾಳೆ. ಆ ಮಗುವನ್ನು ನನ್ನ ಶರೀರದಿಂದ ಬೇರೆ ಮಾಡಿ ಅಮ್ಮನವರ ಮಡಿಲಲ್ಲಿ ಹಾಕಿಬಿಟ್ಟೆ. ಆ ಮಗುವನ್ನು ನಾನು ತಪ್ಪುಗಳ ಬಾವಿಯಲ್ಲಿ ಹಾಕಿಬಿಟ್ಟೆನಾ? ಆ ಊರಿನ ದೊಡ್ಡ ಮನುಷ್ಯ ಇಮಾಮ್ ಸಾಬ್ ಅಲ್ಲಿಗೆ ಬಂದರು. ಆತ ಮುಂದಕ್ಕೆ ಬಂದು ಮನೆಯ ಬಾಗಿಲನ್ನು ತಟ್ಟುತ್ತಾ, ಮಾಲೀಕವರೇ, ಬಾಗಿಲು ತೆಗೆಯಿರಿ. ನಿಮಗೆ ವಿರುದ್ಧವಾಗಿ ಈ ಬೀದಿಯವರೆಲ್ಲ ಬಂದಿದ್ದಾರೆ. ನೀವು ಹೊರಗಡೆ ಬಂದು ಅವರ ಪ್ರಶ್ನೆಗಳಿಗೆ ಉತ್ತರ ಹೇಳಿ. ಅವರಿಗೆ ನಿಮ್ಮ ಮೇಲೆ ಇರುವ ಅನುಮಾನಗಳನ್ನು ದೂರ ಮಾಡಿ. ಇಲ್ಲದಿದ್ದರೆ ನೀವು ಈ ಮನೆಯನ್ನು ಬಿಟ್ಟು, ಈ ಬೀದಿಯನ್ನೇ ಬಿಟ್ಟು ಇಲ್ಲಿಂದ ಹೊರಟು ಹೋಗಬೇಕಾಗುತ್ತದೆ ಅಂದರು. ಅಷ್ಟರಲ್ಲಿ ಹಿಂದುಗಡೆಯಿಂದ ಒಬ್ಬ ವ್ಯಕ್ತಿ, ಇಮಾಮ್ ಸಾಬ್ ಅವರೇ, ನಾವು ಈತನನ್ನು ಅಷ್ಟು ಸುಲಭವಾಗಿ ಬಿಡಲಾಗುವುದಿಲ್ಲ. ಈತನಿಗೆ ಆತ ಮಾಡಿದ ಕೆಲಸಕ್ಕೆ ಶಿಕ್ಷೆ ಬೀಳಬೇಕು. ಇವರನ್ನು ಕಲ್ಲುಗಳಿಂದ ಹೊಡೆಯಬೇಕು. ಯಾಕೆಂದರೆ ಇಂತಹ ತಪ್ಪು ಇನ್ನೊಂದು ಸಾರಿ ಯಾರೂ ಮಾಡಬಾರದು. ಎಲ್ಲರಲ್ಲೂ ಭಯ ಹುಟ್ಟಬೇಕು. ಇಮಾಮ್ ಸಾಬ್ ಅವರು ಕಿರುಚುತ್ತಾ, ಎಲ್ಲರೂ ಬಾಯಿ ಮುಚ್ಚಿಕೊಳ್ಳಿ. ನೀವೆಲ್ಲ ನನ್ನನ್ನು ಇಲ್ಲಿಗೆ ಪರಿಷ್ಕಾರ ಮಾಡು ಎಂದು ಕರೆದುಕೊಂಡು ಬಂದಿದ್ದೀರಾ. ನನ್ನ ಕೆಲಸವನ್ನು ನನ್ನನ್ನು ಮಾಡಲು ಬಿಡಿ ಅಂದರು. ನಾನು ಮನಸ್ಸಿನಲ್ಲಿ ಆ ದೇವರನ್ನು ಪ್ರಾರ್ಥಿಸಿಕೊಳ್ಳುತ್ತಿದ್ದೇನೆ, ದೇವರೇ, ನನ್ನ ಮಗಳು ಈ ಮನೆಯಲ್ಲಿ ಸುರಕ್ಷಿತವಾಗಿ ಇರಬೇಕು. ಇಮಾಮ್ ಸಾಹೇಬ್ ಅವರು ಬಾಗಿಲು ತಟ್ಟುತ್ತಾ ಇದ್ದಾರೆ. ಆದರೆ ಒಳಗಡೆಯಿಂದ ಯಾರೂ ಸಹ ಉತ್ತರ ಹೇಳುತ್ತಿಲ್ಲ. ಹಾಗೆ ಬಾಗಿಲು ತೆಗೆಯುವ ಧೈರ್ಯ ಸಹ ಮಾಡುತ್ತಿಲ್ಲ. ಕೆಲವರು ಯುವಕರು ಮುಂದಕ್ಕೆ ಬಂದು ಇಮಾಮ್ ಸಾಬ್ ಅವರ ಅನುಮತಿಗೋಸ್ಕರ ಆತನ ಕಡೆಗೆ ನೋಡಿದರು. ಆತ ಕಣ್ಣಿನ ನೋಟದಿಂದಲೇ ಸರಿ ಎಂದು ತಲೆ ಅಲ್ಲಾಡಿಸಿದರು. ಅವರು ಬಾಗಿಲನ್ನು ಹೊಡೆದು ಮನೆ ಒಳಗಡೆ ಪ್ರವೇಶಿಸಿದರು. ಇಮಾಮ್ ಸಾಬ್ ಅವರು ಸಹ ಒಳಗಡೆ ಪ್ರವೇಶಿಸಿದರು. ಇನ್ನೂ ಕೆಲವರು ಮನೆಯೊಳಗಡೆ ಬಂದರು. ನಾನು ಎಲ್ಲರನ್ನೂ ದಾಟಿಕೊಂಡು ಮುಂದಕ್ಕೆ ಬಂದೆ. ನನ್ನ ನೋಟ ಅಲ್ಲಿ ಇರುವ ನನ್ನ ಮಗಳ ಮೇಲೆ ಬಿದ್ದಿತು. ನಾನು ಕೆಳಗಡೆ ಬಿದ್ದು ಹೋದೆ. ನನ್ನ ಕಣ್ಣುಗಳಿಂದ ಕಣ್ಣೀರು ಸುರಿಯುತ್ತಿದೆ. ನಾನು ಜೋರಾಗಿ ಕಿರುಚುತ್ತಾ, ಇಷ್ಟು ದೊಡ್ಡ ತಪ್ಪು ಮಾಡಿದರಾ ಅನ್ನುತ್ತಿದ್ದ ಹಾಗೆ ನನ್ನ ಮಗಳು ಓಡುತ್ತಾ, ಅಸಲು ಏನು ನಡೆದಿದೆ ಎಂದರೆ, ನಾನು ಪ್ರೆಗ್ನೆಂಟ್ ಆಗಿದ್ದೇನೆ. ಅಷ್ಟೊತ್ತಿಗೆ ನನಗೆ 5 ಜನ ಹೆಣ್ಣು ಮಕ್ಕಳು ಹುಟ್ಟಿದ್ದರು. ಅತಿ ಕಡಿಮೆ ಸಮಯದಲ್ಲಿ ಜಾಸ್ತಿ ಜನ ಮಕ್ಕಳಿಗೆ ಜನ್ಮ ಕೊಟ್ಟಿದ್ದರಿಂದ ನಾನು ತುಂಬ ಸುಸ್ತಾಗಿದ್ದೇನೆ. ಮನೆಯಲ್ಲಿ ತಿನ್ನುವುದಕ್ಕೆ ಸಹ ಸರಿಯಾಗಿ ಏನೂ ಇರುತ್ತಿರಲಿಲ್ಲ. 2 ಹೊತ್ತು ಸಹ ಸರಿಯಾಗಿ ಊಟ ತಿನ್ನಲು ಆಗುತ್ತಿರಲಿಲ್ಲ. ನಾನು ತಾಯಿ ಆಗಿದ್ದರಿಂದ ನನ್ನ ಮಕ್ಕಳ ಹೊಟ್ಟೆ ತುಂಬಿದರೆ ಸಾಕು ಎಂದು ನನ್ನ ಭಾಗದ ಊಟ ಸಹ ಮಕ್ಕಳಿಗೆ ಇಡುತ್ತಿದ್ದೆ. ನಡೆಯುವಷ್ಟು ಶಕ್ತಿ ಸಹ ನನ್ನಲ್ಲಿ ಇರುತ್ತಿರಲಿಲ್ಲ. ಆದರೆ ನಮ್ಮ ಅತ್ತೆ ನನ್ನ ಬಗ್ಗೆ ಏನೂ ಇಡಿಸಿಕೊಳ್ಳುತ್ತಿರಲಿಲ್ಲ. ಆಕೆ ಯಾವಾಗಲೂ, ಈ ದರಿದ್ರದವಳು ಯಾವಾಗ ನಮ್ಮ ಮನೆಯೊಳಗಡೆ ಬಂದಳೋ ಆವಾಗಲಿಂದಲೂ ನಮ್ಮ ಮನೆಯಲ್ಲಿ ದರಿದ್ರ ತಾಂಡವಾಡುತ್ತಿದೆ. ಈಕೆ ಹೇಗೆ 5 ಜನ ಹೆಣ್ಣು ಮಕ್ಕಳನ್ನು ಎತ್ತಿದ್ದಾಳೋ? ನನ್ನ ಮಗ ಇವರೆಲ್ಲರ ಖರ್ಚುಗಳನ್ನು ಹೇಗೆ ಭರಿಸಬಲ್ಲನು? ಈ ಮಾತುಗಳನ್ನು ಕೇಳಿ ನನ್ನ ಮನಸ್ಸು ಎಷ್ಟೋ ಬಾರಿ ನೋವು ಪಡುತ್ತಿತ್ತು. ಆದರೆ ನಮ್ಮ ಅತ್ತೆ ಅಷ್ಟು ಮಾತುಗಳು ಬೈಯುವುದೇ ಅಲ್ಲದೆ, ಈ ಸಾರಿ ನೀನು ಗಂಡು ಮಗುವಿಗೆ ಜನ್ಮ ಕೊಡದಿದ್ದರೆ ನಿನಗೆ ವಿಚ್ಛೇದನ ಕೊಡಿಸಿಬಿಡುತ್ತೇನೆ. ನನ್ನ ಮಗನಿಗೆ ಇನ್ನೊಂದು ಮದುವೆ ಮಾಡುತ್ತೇನೆ. ನಮಗೆ ಹೆಣ್ಣು ಮಕ್ಕಳು ಬೇಡ. ನನ್ನ ಮಗನಿಗೆ ವಾರಸುದಾರನಾಗಿ ಒಬ್ಬ ಮಗ ಬೇಕು. ಅವನು ತನ್ನ ತಂದೆಗೆ ಸಹಾಯವಾಗಿ ಇದ್ದು, ಇವನಂತೆ ಆತನು ಪ್ರತಿದಿನ ಹಣ ಸಂಪಾದಿಸಿ ತನ್ನ ತಂದೆಗೆ ಆಸರೆಯಾಗಿ ಇರಬೇಕು. ಮೊದಮೊದಲು ನಮ್ಮ ಅತ್ತೆ ನನ್ನನ್ನು ಬೈಯುತ್ತಿದ್ದಾಗ ನನ್ನ ಗಂಡ ನನ್ನ ಪರ ವಹಿಸಿಕೊಂಡು, ಅಮ್ಮ, ಮೊಮ್ಮಗನಿಗೋಸ್ಕರ ನೀನು ದಯವಿಟ್ಟು ಹಾಗೆ ಮಾತನಾಡಬೇಡ. ಮೊದಲೇ ನನ್ನ ಹೆಂಡತಿಯ ಆರೋಗ್ಯ ಚೆನ್ನಾಗಿಲ್ಲ. ಆಕೆಯನ್ನು ನೋಡಿಕೊಳ್ಳುವುದು ನನ್ನ ಕರ್ತವ್ಯ. ಮೊದಲ 2 ಹೆಣ್ಣು ಮಕ್ಕಳು ಹುಟ್ಟುವ ತನಕ ನನ್ನ ಗಂಡ ಚೆನ್ನಾಗಿ ನೋಡಿಕೊಳ್ಳುತ್ತಿದ್ದನು. 3ನೆಯ ಮಗು ಹುಟ್ಟಿದ ನಂತರ ಸಹ ಆತ ಮೌನವಾಗಿಯೇ ಇದ್ದನು. ಆತನ ಬಾಯಿಂದ ಯಾವಾಗಲೂ ಸಹ ತಪ್ಪಾಗಿ ನನ್ನನ್ನು ಕಡಿಮೆ ಮಾಡಿ ಮಾತನಾಡಲಿಲ್ಲ. ಆದರೆ 4ನೆಯ ಹೆಣ್ಣು ಮಗು ಹುಟ್ಟಿದ ನಂತರ ನನ್ನ ಗಂಡ ನನ್ನ ಕಡೆಗೆ ಉದಾಸೀನವಾಗಿ ನೋಡುತ್ತಾ, ಈ ಸಾರಿ ಗಂಡು ಮಗು ಹುಟ್ಟಿದ್ದರೆ ಚೆನ್ನಾಗಿತ್ತು. ಅಮ್ಮನ ಹತ್ತಿರ ನನಗೆ ತಲೆನೋವು ಕಡಿಮೆಯಾಗುತ್ತಿತ್ತು. ಆತನ ಮಾತುಗಳು ಕೇಳಿ ನನ್ನ ಮನಸ್ಸು ನೊಂದುಕೊಂಡು ಕಣ್ಣುಗಳ ತುಂಬ ನೀರು ತುಂಬಿಕೊಂಡು ಮೌನವಾಗಿ ಇದ್ದು ಹೋದೆ. ಆದರೆ ಯಾವಾಗ 5ನೆಯ ಬಾರಿ ಸಹ ಹೆಣ್ಣು ಮಗು ಹುಟ್ಟಿತೋ ಆಗ ನನ್ನ ಗಂಡನಿಗೆ ನನ್ನ ಮೇಲೆ ತುಂಬ ಕೋಪ ಬಂದಿತು.
ಆತ ನನ್ನ ಹತ್ತಿರ ಮನೆಯಲ್ಲಿ ನಾನೊಬ್ಬನೇ ಸಂಪಾದಿಸುವನು. ಯಾವ ದಿನ ಕೆಲಸ ಸಿಗುತ್ತಿದೆಯೋ ಆ ದಿನ ನಮಗೆ ಹಣ ಬರುತ್ತದೆ. ಕೆಲಸ ಇಲ್ಲದಿದ್ದರೆ ಮನೆಯಲ್ಲೇ ಕುಳಿತುಕೊಂಡು ಇರಬೇಕು. ಮನೆಯ ಆರ್ಥಿಕ ಪರಿಸ್ಥಿತಿ ಈ ವಿಧವಾಗಿ ಇದ್ದಾಗ ಇಷ್ಟು ಜನ ಹೆಣ್ಣು ಮಕ್ಕಳನ್ನು ನಾನು ಹೇಗೆ ಪೋಷಿಸಬಲ್ಲೆನು? 5ನೆಯ ಬಾರಿ ಹೆಣ್ಣು ಮಗು ಹುಟ್ಟಿದ ನಂತರ ನನ್ನ ಗಂಡ ಸಹ ನನ್ನನ್ನು ಇಡಿಸಿಕೊಳ್ಳುತ್ತಿರಲಿಲ್ಲ. ನನ್ನ ಆರೋಗ್ಯ ಹೇಗಿದೆ ಎಂದು ಸಹ ಕೇಳಲಿಲ್ಲ. ಮೊದಮೊದಲು ಆತ ನನ್ನನ್ನು ಪ್ರೀತಿಸುತ್ತಿದ್ದನು. ಆದರೆ ನಮಗೆ ಹೆಣ್ಣು ಮಕ್ಕಳು ಹುಟ್ಟಿದ ನಂತರ ಆತನಿಗೆ ನನ್ನ ಮೇಲೆ ಪ್ರೀತಿ ಕಡಿಮೆಯಾಯಿತು. ಈ ದಿನ ನನ್ನ ಆರೋಗ್ಯ ತುಂಬ ಕ್ಷೀಣಿಸಿದೆ. ನಾನು ನನ್ನ ಗಂಡನ ಕೈಯನ್ನು ಹಿಡಿದುಕೊಂಡು, ನಾನು ನಿನ್ನ ಹೆಂಡತಿ ಅಲ್ವಾ, ನನ್ನನ್ನು ಯಾಕೆ ನೋಡದಂತೆ ಹೊರಟು ಹೋಗುತ್ತೀರಾ? ನನ್ನ ಆರೋಗ್ಯದ ಬಗ್ಗೆ ಯಾಕೆ ಇಡಿಸಿಕೊಳ್ಳುವುದಿಲ್ಲ? ನಾನು ನಿನ್ನ ಮಕ್ಕಳಿಗೆ ಜನ್ಮ ಕೊಟ್ಟೆ. ನನ್ನನ್ನು ನೋಡಿಕೊಳ್ಳುವುದು ನಿಮ್ಮ ಜವಾಬ್ದಾರಿ ಅಲ್ವಾ? ನೀವು ಯಾಕೆ ಹೀಗೆ ಮಾಡುತ್ತಿದ್ದೀರಾ ಎಂದು ಕೇಳಿದೆ. ನನ್ನ ಗಂಡ ನನ್ನ ಕಡೆಗೆ ವಿಚಿತ್ರವಾಗಿ ನೋಡುತ್ತಾ, ನೀನು ಯಾವಾಗ ನನ್ನ ಹೆಂಡತಿಯಾಗಿ ಮನೆಗೆ ಬಂದೆಯೋ ಆವಾಗಲಿಂದಲೂ ನನ್ನ ಮೇಲೆ ಜವಾಬ್ದಾರಿಗಳು ಬೆಳೆಸುತ್ತಾ ಹೋದೆ. ನಮಗೆ ಮದುವೆಯಾದ ಇಷ್ಟು ವರ್ಷಗಳಲ್ಲಿ ನೀನು ಯಾವಾಗಲೂ ಸಹ ನನಗೆ ಶುಭವಾರ್ತೆ ಹೇಳಲಿಲ್ಲ. ನಾನು ಸಹ ಮನುಷ್ಯನೇ ಅಲ್ವಾ? ನನಗೆ ಬೇಸರ ಆಗಿ ಹೋಗಿದೆ. ನಾನು ಇವುಗಳನ್ನೆಲ್ಲ ಭರಿಸಲಾಗುತ್ತಿಲ್ಲ. ಆತನ ಮಾತುಗಳನ್ನು ಕೇಳಿ ನನಗೆ ಶಾಕ್ ಹೊಡೆದಂತೆ ಆಯಿತು. ನಾನು ಆತನ ಹತ್ತಿರ, ಏನು ಭರಿಸಲು ಆಗುತ್ತಿಲ್ಲ? ಮಕ್ಕಳು ಹುಟ್ಟುವುದಾ? ಅದರಲ್ಲಿ ನನ್ನದೇನು ದೋಷ ಇಲ್ಲ. ಆ ದೇವರು ಕೊಡುತ್ತಿದ್ದಾರೆ. ನನ್ನ ಗಂಡ ಬೇಸರದಿಂದ ಸಾಕು ಸಾಕು, ಮಾತುಗಳು ಜಾಸ್ತಿ ಆದವು. ನೀನು ನನ್ನ ತಲೆ ತಿನ್ನದೆ ಇಲ್ಲಿಂದ ಹೋಗು ಅಂದನು. ಈಗ ನನ್ನ ಗಂಡ ನನ್ನ ಬಗ್ಗೆ ಆಗಲಿ ನನ್ನ ಮಕ್ಕಳ ಬಗ್ಗೆ ಆಗಲಿ ಅಸಲು ಇಡಿಸಿಕೊಳ್ಳುತ್ತಿರಲಿಲ್ಲ. ಆತ ಹೊರಗಡೆ ಹೊಟ್ಟೆ ತುಂಬ ತಿಂದು ಬರುತ್ತಿದ್ದನು. ನಮ್ಮ ಅತ್ತೆಗೆ ಆಕೆಯ ಮಗಳು ಮದುವೆಯಾದರೂ ಹತ್ತಿರದಲ್ಲೇ ಇದ್ದಿದ್ದರಿಂದ ಊಟ ತೆಗೆದುಕೊಂಡು ಬಂದು ಕೊಡುತ್ತಿದ್ದಳು. ಕೊನೆಗೆ ನಾನು ನನ್ನ ಮಕ್ಕಳೇ ಹಸಿವಿನಿಂದ ನರಳಾಡುತ್ತಿದ್ದೆವು. ನಾನು ಪಕ್ಕದ ಮನೆಯ ರಜಿಯಾ ಹತ್ತಿರ, ಯಾವುದಾದರೂ ಮನೆಯ ಕೆಲಸ ಇದ್ದರೆ ನನಗೆ ಹೇಳು, ನಾನು ಮಾಡುತ್ತೇನೆ. ನನ್ನ ಮನೆಯಲ್ಲಿ ಪರಿಸ್ಥಿತಿಗಳು ಚೆನ್ನಾಗಿಲ್ಲ. ದಿನ ಕಳೆಯುವುದು ಸಹ ಕಷ್ಟವಾಗಿದೆ ಅಂದೆನು. ನೀನು ಈಗ ಪ್ರೆಗ್ನೆಂಟ್. ನೀನು ಇರುವ ಈ ಪರಿಸ್ಥಿತಿಗಳಲ್ಲಿ ಹೇಗೆ ಕೆಲಸ ಮಾಡುತ್ತೀಯ? ನಿನಗೆ ಒಬ್ಬರು ಸೇವೆ ಮಾಡಬೇಕು ಅಂದಳು. ಪರವಾಗಿಲ್ಲ, ನಾನು ಕೆಲಸ ಮಾಡಿಕೊಳ್ಳುತ್ತೇನೆ. ನೀನು ಆ ವಿಷಯದಲ್ಲಿ ಭಯಪಡಬೇಕಾದ ಅವಸರ ಇಲ್ಲ. ನನಗೆ ಕೆಲಸ ನೋಡು ಸಾಕು ಅಂದೆ. ರಜಿಯಾ ಸರಿ ಅಂದಳು. 3 ದಿನಗಳು ಕಳೆಯುತ್ತಿದ್ದ ಹಾಗೆ ರಜಿಯಾ ನನಗೆ ಒಂದು ಮನೆಯಲ್ಲಿ ಕೆಲಸ ನೋಡಿದಳು. ಆಕೆ ನನ್ನ ಹತ್ತಿರ, ಒಂದು ದೊಡ್ಡ ಮನೆ ಇದೆ. ಆ ಮನೆಯಲ್ಲಿ ತುಂಬ ಕಡಿಮೆ ಜನ ಇರುತ್ತಾರೆ. ಆ ಮನೆಯಲ್ಲಿ ಕೇವಲ ಗಂಡ ಹೆಂಡತಿ ಮಾತ್ರನೇ ಇರುತ್ತಾರೆ. ಅವರಿಗೆ ಮಕ್ಕಳು ಸಹ ಇಲ್ಲ. ನೀನು ಆ ಮನೆಯಲ್ಲಿ ಕೆಲಸ ಮಾಡಿಕೊ. ನಿನ್ನ ಮೇಲೆ ಜಾಸ್ತಿ ಕೆಲಸದ ಭಾರ ಸಹ ಇರುವುದಿಲ್ಲ. ಅವರು ನಿನಗೆ ಜಾಸ್ತಿ ಸಂಬಳ ಸಹ ಕೊಡುತ್ತಾರೆ ಎಂದು ಹೇಳಿದಳು. ನಾನು ತಕ್ಷಣ ಸರಿ ಎಂದು ಒಪ್ಪಿಕೊಂಡೆ. ಈ ದಿನ ರಾತ್ರಿ ನನ್ನ ಗಂಡನ ಹತ್ತಿರ ಮಾತನಾಡಿ ನಾಳೆಯಿಂದ ಕೆಲಸಕ್ಕೆ ಬರುತ್ತೇನೆ ಎಂದು ಹೇಳಿದೆ. ಸರಿ, ಹಾಗಾದರೆ ನಾಳೆ ನನ್ನ ಜೊತೆ ಬಂದರೆ ನಿನ್ನನ್ನು ಯಜಮಾನಿಯ ಹತ್ತಿರ ಮಾತನಾಡಲು ಕರೆದುಕೊಂಡು ಹೋಗುತ್ತೇನೆ ಎಂದು ಹೇಳಿದಳು. ನಾನು ಸಾಯಂಕಾಲ ನನ್ನ ಗಂಡನಿಗೋಸ್ಕರ ಕಾಯುತ್ತಾ ಇದ್ದೇನೆ. ನನ್ನ ಮನಸ್ಸಿನಲ್ಲಿ ಏನೇನೋ ಆಲೋಚನೆಗಳು ಬರುತ್ತಿದ್ದಾವೆ. ಆತ ನನ್ನ ಹತ್ತಿರ, ನಿನ್ನ ಪರಿಸ್ಥಿತಿ ಚೆನ್ನಾಗಿಲ್ಲ. ನೀನು ಯಾರ ಮನೆಯಲ್ಲಿ ಕೆಲಸ ಮಾಡಬೇಕಾದ ಅವಸರ ಇಲ್ಲ. ನಿನ್ನ ಜವಾಬ್ದಾರಿ ನನ್ನದು. ನಿನ್ನ ಅವಸರಗಳನ್ನು ನಾನು ಪೂರ್ತಿ ಮಾಡುತ್ತೇನೆ ಎಂದು ಅನ್ನುತ್ತಾರೆ ಅಂದುಕೊಳ್ಳುತ್ತಿದ್ದ ಹಾಗೆ ನನ್ನ ಗಂಡ ಮನೆಗೆ ಬಂದರು. ನಾನು ಆತನ ಹತ್ತಿರ, ನನಗೆ ಒಂದು ಮನೆಯಲ್ಲಿ ಕೆಲಸ ಸಿಕ್ಕಿದೆ. ನೀವು ಅನುಮತಿ ಕೊಟ್ಟರೆ ನಾನು ಅಲ್ಲಿಗೆ ಕೆಲಸಕ್ಕೆ ಹೋಗುತ್ತೇನೆ. ಆತ ನನ್ನನ್ನು ವಿಚಿತ್ರವಾಗಿ ನೋಡಿ, ಏನು ಕೆಲಸ ಅದು ಎಂದು ಕೇಳಿದರು. ಮನೆಯಲ್ಲಿ ಪಾತ್ರೆ ತೊಳೆಯುವುದು, ಬಟ್ಟೆ ಒಗೆಯುವುದು, ಮನೆ ಕ್ಲೀನ್ ಮಾಡುವುದು ಮತ್ತು ಅಡಿಗೆ ಮಾಡುವುದು ಅಂದೆನು. ನನಗೆ ಈ ದಿನ ತುಂಬ ಸಂತೋಷವಾಗಿದೆ. ಮದುವೆಯಾದ ಇಷ್ಟು ವರ್ಷಗಳಲ್ಲಿ ಮೊದಲ ಸಾರಿ ನನಗೆ ಸಂತೋಷ ಆಗುವ ಸಿಹಿ ಸುದ್ದಿ ಹೇಳಿದ್ದೀಯ. ಹೋಗಿ ಕೆಲಸ ಮಾಡಿಕೊ. ಅದರಿಂದ ನನ್ನ ತಲೆಯ ಮೇಲೆ ಇರುವ ಭಾರ ಸ್ವಲ್ಪವಾದರೂ ಕಡಿಮೆಯಾಗುತ್ತದೆ ಅಲ್ವಾ ಅಂದರು. ಆತ ಅನುಮತಿ ಕೊಟ್ಟಿದ್ದಕ್ಕೆ ನನಗೆ ತುಂಬ ಆನಂದವಾಯಿತು. ಆದರೆ ನನ್ನ ಮನಸ್ಸಿಗೆ ತುಂಬ ಬಾಧೆ ಅನಿಸಿತು. ಆ ದಿನಕ್ಕೆ ನನ್ನ ವ್ಯಕ್ತಿತ್ವ, ನನ್ನ ಮರ್ಯಾದೆ ನನ್ನಲ್ಲಿಯೇ ಹೋದಂತಾಯಿತು. ಯಾವ ದಿನ ಆದರೆ ಒಬ್ಬ ಮಹಿಳೆಗೆ ತನ್ನ ಮೇಲೆ ತನಗೆ ವ್ಯಕ್ತಿತ್ವ, ಮರ್ಯಾದೆ ಹೋದಂತೆ ಅನಿಸುತ್ತದೆಯೋ ಆಗ ಆಕೆಗೆ ಏನೂ ಉಳಿದಿರುವುದಿಲ್ಲ. ಆಕೆ ಮನುಷ್ಯಳಂತೆ ಬದುಕಿದ್ದರೂ ಸತ್ತ ಶವಕ್ಕೆ ಸಮಾನ. ಮರುದಿನ ಪಕ್ಕದ ಮನೆಯ ರಜಿಯಾ ನನ್ನನ್ನು ಆ ಯಜಮಾನಿಯ ಹತ್ತಿರಕ್ಕೆ ಕರೆದುಕೊಂಡು ಹೋದಳು. ಆಕೆ ನನ್ನ ಪರಿಸ್ಥಿತಿಯನ್ನು ನೋಡಿ, ನೀನು ಪ್ರೆಗ್ನೆಂಟ್, ಮನೆ ಹೇಗೆ ಕ್ಲೀನ್ ಮಾಡುತ್ತೀಯ?
ಕೆಲಸಗಳು ಹೇಗೆ ಮಾಡುತ್ತೀಯಾ? ರಜಿಯಾ ನಿನ್ನ ಬಗ್ಗೆ ಎಲ್ಲ ಹೇಳಿದ್ದಾಳೆ. ಅಮ್ಮನವರೇ, ನೀವೇನು ಗಾಬರಿ ಪಡಬೇಡಿ. ನಾನು ಮಂಚದ ಮೇಲೆ ವಿಶ್ರಾಂತಿ ತೆಗೆದುಕೊಳ್ಳುವುದಕ್ಕೆ ಈ ಗರ್ಭ ನನಗೆ ಮೊದಲನೆಯ ಸಂತಾನ ಏನೂ ಅಲ್ಲ. ನಾನು ಮನೆಯಲ್ಲಿ ಹೇಗೆ ಎಲ್ಲ ಕೆಲಸಗಳನ್ನು ಮಾಡಿಕೊಳ್ಳುತ್ತೇನೋ ಹಾಗೆ ಇಲ್ಲಿ ಸಹ ಎಲ್ಲ ಕೆಲಸಗಳು ಮಾಡುತ್ತೇನೆ. ನೀವು ಮಾಡುವ ಈ ಸಹಾಯದಿಂದ ನನ್ನ ಮಕ್ಕಳಿಗೆ ಎಷ್ಟೋ ಒಳ್ಳೆಯದು ಮಾಡಿದಂತೆ ಆಗುತ್ತದೆ. ನನ್ನ ಮಕ್ಕಳಿಗೆ 2 ಹೊತ್ತು ಹೊಟ್ಟೆ ತುಂಬುತ್ತದೆ. ಅಮ್ಮನವರು ಸರಿ ಎಂದು ನನ್ನನ್ನು ಕೆಲಸಕ್ಕೆ ಇಟ್ಟುಕೊಂಡರು. ನಮ್ಮ ಅಮ್ಮನವರು ತುಂಬ ಒಳ್ಳೆಯವರು. ಆಕೆ ತುಂಬ ಅಭಿಮಾನದಿಂದ ಮಾತನಾಡುತ್ತಿದ್ದರು. ನಾನು ಪ್ರೆಗ್ನೆಂಟ್ ಆಗಿದ್ದರಿಂದ ನನ್ನ ಒಳ್ಳೆಯದರ ಬಗ್ಗೆ ಕೆಟ್ಟದರ ಬಗ್ಗೆ ಸಹ ಕೇಳುತ್ತಿದ್ದರು. ಮನೆಯಲ್ಲಿ ಇರುವ ಹಣ್ಣುಗಳನ್ನು ನನಗೆ ಬಲವಂತವಾಗಿ ತಿನ್ನಿಸುತ್ತಿದ್ದಳು. ಒಂದು ದಿನ ನಾನು ಅಮ್ಮನವರ ಕಾಲುಗಳನ್ನು ಮಾಲಿಷ್ ಮಾಡುತ್ತಿದ್ದಾಗ, ನಿನ್ನ ಗಂಡ ನಿನಗಿಂತ ತುಂಬ ಆನಂದವಾಗಿ ಇರುತ್ತಾನೆ, ಯಾಕೆಂದರೆ ನೀನು ಆತನಿಗೆ ಇಷ್ಟು ಜನ ಮಕ್ಕಳನ್ನು ಕೊಟ್ಟಿದ್ದೀಯ ಅಲ್ವಾ ಅಂದರು. ಆಕೆಯ ಮಾತುಗಳು ಕೇಳಿ ನನ್ನ ಕಣ್ಣುಗಳಿಂದ ಕಣ್ಣೀರು ಸುರಿದವು. ಆತ ನಮ್ಮ ಅತ್ತೆಯ ಮಗ. ನಮ್ಮದು ಲವ್ ಮ್ಯಾರೇಜ್. ಆದರೆ ಯಾವಾಗ ನಮ್ಮ ಮನೆಯಲ್ಲಿ 5ನೇ ಸಾರಿ ಸಹ ಹೆಣ್ಣು ಮಗು ಹುಟ್ಟಿದಳೋ ಆವಾಗಲಿಂದ ಆತ ನನ್ನ ಹತ್ತಿರ ಸರಿಯಾಗಿ ಇರುತ್ತಿಲ್ಲ, ನಮ್ಮನ್ನು ಇರಿಸಿಕೊಳ್ಳುತ್ತಿಲ್ಲ, ನನ್ನನ್ನು ಇಷ್ಟಪಡುತ್ತಿಲ್ಲ. ನನಗೆ ಕೆಲವೇ ತಿಂಗಳುಗಳಲ್ಲಿ ಡೆಲಿವರಿ ಆಗುತ್ತಿದೆ. ಆತ ಮೊದಲಿನಿಂದಲೇ ನನ್ನನ್ನು ಬೆದರಿಸುತ್ತಿದ್ದಾರೆ. ಇವಾಗ ಹುಟ್ಟುವ ಮಗುವಿನ ಬಗ್ಗೆ ನಾನು ತುಂಬ ಆಂದೋಲನೆ ಪಡುತ್ತಿದ್ದೇನೆ. ನನಗೆ 5 ಜನ ಹೆಣ್ಣು ಮಕ್ಕಳು. ಈಗ ಇರುವ ಮಕ್ಕಳನ್ನೇ ಆತ ಸರಿಯಾಗಿ ನೋಡಿಕೊಳ್ಳುತ್ತಿಲ್ಲ. ಒಂದು ದಿನ ಊಟ ಸಿಗುತ್ತದೆ, ಕೆಲವು ಸಾರಿ ಸಿಗದೇ ಇದ್ದಾಗ ಅವರು ಹಸಿವಿನಿಂದಲೇ ಮಲಗಿಕೊಳ್ಳುತ್ತಾರೆ. ಊಟ ಸರಿಯಾಗಿ ಇಲ್ಲದಿದ್ದರಿಂದ ಅವರೆಲ್ಲ ಬಲಹೀನವಾಗಿ ಇದ್ದಾರೆ. ನಾನೊಬ್ಬಳೇ ಹೇಗೆ ಅವರ ಕೋರಿಕೆಗಳನ್ನು ಪೂರ್ತಿ ಮಾಡಬಲ್ಲೆ? ಅವರ ಹಸಿವನ್ನು ತೀರಿಸಬಲ್ಲೆ? ನಮ್ಮ ಯಜಮಾನಿ ಸಹ ನಿರುತ್ಸಾಹಪಟ್ಟು, ಆ ದೇವರು ಸಹ ತುಂಬ ವಿಚಿತ್ರವಾದವನು. ಯಾರ ಮೇಲೆ ದಯೆ ತೋರಿಸಿದರೆ ಅವರ ಮೇಲೆ ಜಾಸ್ತಿ ಪ್ರೀತಿಯನ್ನು ತೋರಿಸುತ್ತಾರೆ. ಕೆಲವರ ಮೇಲೆ ಅಸಲು ಕರುಣೆಯೇ ತೋರಿಸುವುದಿಲ್ಲ. ಕೆಲವರಿಗೆ ಎಷ್ಟು ಜನ ಮಕ್ಕಳನ್ನು ಕೊಡುತ್ತಾರೆಂದರೆ ಅವರು ಅವರನ್ನು ನೋಡಿಕೊಳ್ಳಲಾಗದಷ್ಟು. ಇನ್ನು ಕೆಲವರಿಗೆ ಮಕ್ಕಳಿಗೋಸ್ಕರ ತಪಿಸುತ್ತಿರುತ್ತಾರೆ. ಅವರಿಗೆ ಮಕ್ಕಳನ್ನು ಕೊಡುವುದಿಲ್ಲ. ಫಾತಿಮಾ, ನಿನಗೆ ಒಂದು ವಿಷಯ ಗೊತ್ತಾ? ನನ್ನ ಮದುವೆಯಾಗಿ 8 ವರ್ಷಗಳು ಪೂರ್ತಿಯಾಗಿದೆ. ಆದರೆ ಇಲ್ಲಿಯ ತನಕ ನನಗೆ ಮಕ್ಕಳ ಭಾಗ್ಯ ಕೊಡಲಿಲ್ಲ. ನಮ್ಮ ಅತ್ತೆ ತನ್ನ ಮಡಿಲಲ್ಲಿ ಮಕ್ಕಳನ್ನು ಆಡಿಸಬೇಕೆಂದು ಕನಸುಗಳು ಕಾಣುತ್ತಲೇ ಮೇಲಿನ ಲೋಕಕ್ಕೆ ಹೊರಟು ಹೋದಳು. ನನ್ನ ಮೇಲೆ ಇನ್ನೂ ಆ ದೇವರು ಕರುಣೆ ತೋರಿಸಲಿಲ್ಲ. ನನ್ನ ಗಂಡ ನನ್ನನ್ನು ಒಳ್ಳೊಳ್ಳೆ ಡಾಕ್ಟರ್ಗಳ ಹತ್ತಿರ ತೋರಿಸಿದರು. ಆದರೂ ನಮಗೆ ಮಕ್ಕಳು ಹುಟ್ಟಲಿಲ್ಲ. ನಾವು ಎಲ್ಲ ಟೆಸ್ಟ್ಗಳು ಮಾಡಿಸಿದ್ದೇವೆ. ಎಂತಹುದೇ ಲೋಪ ಇಲ್ಲದಿದ್ದರೂ ಆ ದೇವರು ನಮ್ಮ ಮೇಲೆ ದಯೆ ತೋರಿಸಲಿಲ್ಲ. ನನಗೆ ಏನೆನಿಸುತ್ತದೆ ಎಂದರೆ ಯಾವುದಾದರೂ ಮಗುವನ್ನು ದತ್ತತೆ ತೆಗೆದುಕೊಳ್ಳೋಣ ಎಂದು ಅಂದುಕೊಳ್ಳುತ್ತಿದ್ದೇನೆ. ಆದರೆ ನನ್ನ ಗಂಡನಿಗೆ ಅದು ಇಷ್ಟ ಇಲ್ಲ. ನಾನು ಆತನಿಗೆ ತುಂಬ ಸರಿ ಹೇಳಿದೆ, ಅನಾಥಾಶ್ರಮದಿಂದ ಮಗುವನ್ನು ದತ್ತತೆ ತೆಗೆದುಕೊಳ್ಳೋಣ ಎಂದು. ಆದರೆ ಆತ ಅಂಗೀಕರಿಸುತ್ತಿಲ್ಲ. ನೀನೇ ಹೇಳು, ನನ್ನನ್ನು ಏನ್ಮಾಡು ಅನ್ನುತ್ತೀಯೋ? ನಮ್ಮ ಯಜಮಾನಿಯ ಮಾತುಗಳು ಇಷ್ಟು ನೋವಿನಿಂದ ಇದ್ದಾವೆ ಅಂದರೆ ಆ ಮಾತುಗಳಿಗೆ ನನ್ನ ಮನಸ್ಸು ಕರಗಿ ಹೋಯಿತು. ನಾನು ಆಕೆಗೆ ನಂಬಿಕೆ ಬರುವ ಹಾಗೆ ಹೀಗೆ ಹೇಳಿದೆ, ಆ ದೇವರು ನಮ್ಮಿಬ್ಬರಿಗೂ ನ್ಯಾಯ ಮಾಡುತ್ತಾನೆ, ನೀವು ಚಿಂತಿಸಬೇಡಿ ಅಂದೆ. ಮರುದಿನ ನಾನು ಕೆಲಸಕ್ಕೆ ಹೋದಾಗ ಅಮ್ಮನವರು ನನ್ನನ್ನು ನೋಡಿ ಜೋರಾಗಿ ಕೂಗಾಡಿದರು. ಏನಾಗಿದೆ ನಿನಗೆ? ನಿನ್ನ ಜೊತೆ ಯಾರು ಹೀಗೆ ಪ್ರವರ್ತಿಸಿದರು? ನಿನ್ನ ಮುಖದ ಮೇಲೆ ಈ ಗುರುತುಗಳೇನು? ಹೇಗೆ ಆದವು ಎಂದು ಆಕೆ ತುಂಬ ಆಂದೋಲನೆ ಪಟ್ಟರು. ನನ್ನ ಕಣ್ಣುಗಳು ಸಹ ದಪ್ಪದಾಗಿ ಇದ್ದಾವೆ. ನಾನು ಅಳುತ್ತಾ ಈ ವಿಧವಾಗಿ ಹೇಳಿದೆ, ಅಮ್ಮನವರೇ, ನನ್ನ ಗಂಡ ನನ್ನನ್ನು ಹೊಡೆದರು. ಈ ಸಂತಾನವನ್ನು ಈ ಪ್ರಪಂಚದ ಒಳಗಡೆ ಕರೆದುಕೊಂಡು ಬರಬಾರದು ಅಂದುಕೊಳ್ಳುತ್ತಿದ್ದಾರೆ. ನಮ್ಮ ಅತ್ತೆ ನನ್ನ ಮೇಲೆ ನನ್ನ ಗಂಡನಿಗೆ ಚಾಡಿಗಳು ಹೇಳಿದ್ದಾಳೆ. ನನ್ನ ಮೇಲೆ ಆತನ ಕೋಪವೆಲ್ಲ ತೋರಿಸಿದನು. ನಾನು ಆತನಿಗೆ ಉತ್ತರ ಕೊಟ್ಟೆ, ಈ ಮಗುವಿನ ಮೇಲೆ ನನಗೂ ಸಹ ಹಕ್ಕಿದೆ ಎಂದು ಅನ್ನುವಷ್ಟರಲ್ಲಿ ಆತ ನನ್ನ ಮೇಲೆ ಕೈ ಮಾಡಿಕೊಂಡು, ಈ ಸಂತಾನ ನನಗೆ ಅವಸರ ಇಲ್ಲ. ಈ ಮಗು ಭೂಮಿ ಮೇಲಕ್ಕೆ ಬರುವಷ್ಟರಲ್ಲಿ ನಿನ್ನ ಹೊಟ್ಟೆಯಲ್ಲಿರುವ ಇವಳನ್ನು ನಾಶ ಮಾಡು. ಒಂದು ವೇಳೆ ನೀನು ಹಠ ಮಾಡಿದರೆ ನಾನು ನಿನಗೆ ಡೈವರ್ಸ್ ಕೊಡುತ್ತೇನೆ. ನನ್ನ ಅಳುವಿನ ಜೀವನವನ್ನು ಕೇಳಿ ಅಮ್ಮನವರ ಕಣ್ಣಿನಲ್ಲಿ ನೀರು ತಿರುಗಿದವು. ನಿನಗೆ ಗೊತ್ತಾ, ನಿನ್ನೆ ನನ್ನ ಗಂಡ ಸಹ ನನ್ನನ್ನು ಬಿಟ್ಟು ಬಿಡುತ್ತೇನೆ ಅಂದರು. ಬೇರೆ ಮದುವೆ ಮಾಡಿಕೊಳ್ಳುತ್ತೇನೆ ಅನ್ನುತ್ತಿದ್ದಾರೆ. ನಾವಿಬ್ಬರು ನಿಸ್ಸಹಾಯ ಸ್ಥಿತಿಯಲ್ಲಿ ಇದ್ದೇವೆ. ನಾನು ನಿನ್ನೆ ಎಲ್ಲ ಇದರ ಬಗ್ಗೆನೇ
ಆಲೋಚಿಸಿದೆ. ಹಾಗೆ ಇದಕ್ಕೆ ಒಂದು ಪರಿಷ್ಕಾರವನ್ನು ಕಂಡುಕೊಂಡೆ. ನೀನು ತಪ್ಪಾಗಿ ಏನು ಅಂದುಕೊಳ್ಳದೇ ಇದ್ದರೆ ನಿನ್ನ ಹತ್ತಿರ ಆ ಪರಿಷ್ಕಾರವನ್ನು ಹಂಚಿಕೊಳ್ಳುತ್ತೇನೆ. ಹೇಳಿ ಅಮ್ಮನವರೇ, ನೀನು ಏನು ಹೇಳಬೇಕು ಅಂದುಕೊಳ್ಳುತ್ತಿದ್ದೀರೋ? ನಿಮ್ಮ ಮಾತುಗಳನ್ನು ಎದುರಿಸುವ ಧೈರ್ಯ ನನಗೆ ಇಲ್ಲ ಅಂದೆ. ಈಗ ನಿನಗೆ ಎಷ್ಟು ತಿಂಗಳುಗಳಲ್ಲಿ ಇದೆ ಎಂದು ಕೇಳಿದರು. 3ನೆಯ ತಿಂಗಳು ಎಂದು ಉತ್ತರ ಕೊಟ್ಟೆ. ಅದಕ್ಕೆ ಅಮ್ಮನವರು, ನೀನು ಈ ಮಗುವನ್ನು ಸಾಯಿಸಬೇಡ. ನಿನ್ನ ಗಂಡ ಸಹ ನಿನಗೆ ಡೈವರ್ಸ್ ಕೊಡುವುದಿಲ್ಲ. ನೀನು ಈ ಪ್ರಾಬ್ಲಮ್ನಿಂದ ಹೊರಗಡೆ ಬರುವುದಕ್ಕೆ ನಿಮ್ಮ ಮನೆಯಲ್ಲಿ ಒಂದು ಮಾತು ಹೇಳಬೇಕಾಗಿರುತ್ತದೆ. ನಾನು ಪ್ರೆಗ್ನೆನ್ಸಿಯನ್ನು ತೆಗೆಸಿಬಿಟ್ಟಿದ್ದೇನೆ ಎಂದು ಹೇಳು. ನಾನು ನನ್ನ ಗಂಡನ ಹತ್ತಿರ ನಾನು ಪ್ರೆಗ್ನೆಂಟ್ ಆಗಿದ್ದೇನೆ ಎಂದು ಹೇಳುತ್ತೇನೆ. ಈ ವಿಧವಾಗಿ ಹೇಳಿ ನಿನಗೆ ಯಾವಾಗ ಹೆರಿಗೆ ಆಗುತ್ತದೆಯೋ ಆವಾಗ ಆ ಮಗುವನ್ನು ನಾನು ತೆಗೆದುಕೊಳ್ಳುತ್ತೇನೆ. ಈ ವಿಷಯ ಯಾರಿಗೂ ಗೊತ್ತಿಲ್ಲ. ನಮ್ಮಿಬ್ಬರ ನಡುವೆಯೇ ಇರುತ್ತದೆ. ನಾನು ಆಲೋಚಿಸಿದೆ. ಯಾಕೆಂದರೆ ಇಷ್ಟು ಜನ ಮಕ್ಕಳಿಗೆ ಜನ್ಮ ಕೊಟ್ಟ ನಂತರ ಪ್ರೆಗ್ನೆನ್ಸಿ ಇಲ್ಲದಿದ್ದರೂ ನನ್ನ ಹೊಟ್ಟೆ ತುಂಬ ದಪ್ಪದಾಗಿ ಇತ್ತು. ನಾನು ಪ್ರೆಗ್ನೆಂಟ್ ಇದೀನಾ ಇಲ್ಲವಾ ಅನ್ನುವುದು ಯಾರೂ ಗುರುತಿಸಲಾಗುವುದಿಲ್ಲ. ನೀನು ನಿಮ್ಮ ಮನೆಯಲ್ಲಿ ಹೇಳಿ ಇದನ್ನು ಹೇಗೆ ಬಚ್ಚಿಡುತ್ತೀಯೋ ಆಲೋಚಿಸು. ಹೇಗಾದರೂ ಸರಿ, ನಿನ್ನ ಗಂಡನಿಗೆ ನಂಬಿಕೆ ಬರಬೇಕು ಎಂದು ಅಮ್ಮನವರು ನನಗೆ ಸಲಹೆ ಕೊಟ್ಟರು. ನಿನಗೆ ಮಗ ಹುಟ್ಟಿದರೂ ಮಗಳು ಹುಟ್ಟಿದರೂ ನನಗೆ ಕೊಟ್ಟು ಬಿಡಬೇಕು. ಇದಕ್ಕೆ ಪ್ರತಿಫಲವಾಗಿ ನಿನಗೆ 20 ಲಕ್ಷ ಹಣ ಕೊಡುತ್ತೇನೆ. ನೀನು ಈ ಊರನ್ನು ಬಿಟ್ಟು ಹೊರಟು ಹೋಗಬೇಕು. ನಿನಗೆ ಈ ಷರತ್ತು ಅಂಗೀಕಾರನೇ ಅಲ್ವಾ? ನಿನಗೆ ಹುಟ್ಟುವ ಮಗುವಿನ ಪ್ರಾಣ ಉಳಿಯುತ್ತದೆ. ನಿನ್ನ ಸಂಸಾರ ಸಹ ದೂರ ಆಗುವುದಿಲ್ಲ. ನೀನು ನಿನ್ನ ಮಕ್ಕಳ ಜೊತೆ ಸುಖ ಸಂತೋಷಗಳಿಂದ ಇರಬಹುದು. ಅವರಿಗೆ ಪ್ರಪಂಚದಲ್ಲಿರುವ ಎಲ್ಲ ಸಂತೋಷಗಳನ್ನು ಕೊಡಬಹುದು. ನನ್ನ ಕಣ್ಣುಗಳಿಂದ ಕಣ್ಣೀರು ಸುರಿಯುತ್ತಿದೆ. ಅಮ್ಮನವರೇ, ಹೀಗೆ ನಡೆದರೆ ತುಂಬ ಒಳ್ಳೆಯದು. ನೀವು ನನಗೆ ದೇವತೆಯ ತರಹ ಕಾಣಿಸುತ್ತಿದ್ದೀರಾ. ನಾವಿಬ್ಬರು ಹೆಂಗಸರು ನಮ್ಮ ಜವಾಬ್ದಾರಿಗಳಿಂದ ಹೊರಬರುವುದಕ್ಕೆ ಈ ಪರಿಷ್ಕಾರವನ್ನು ಎಣಿಸಿಕೊಂಡೆವು. ಈ ವಿಷಯ ಪ್ರಪಂಚಕ್ಕೆ ತಿಳಿಯದಂತೆ ಬಚ್ಚಿಡಬೇಕು ಅಂದುಕೊಂಡೆವು. ನಾನು ಮನೆಗೆ ಹೋಗುವಷ್ಟರಲ್ಲಿ ನನ್ನ ಗಂಡ ಮನೆಯಲ್ಲಿ ಕುಳಿತುಕೊಂಡು ಇದ್ದಾನೆ. ಆತ ತುಂಬ ಸೀರಿಯಸ್ ಆಗಿ, ಹೇಳು, ಯಾವ ನಿರ್ಣಯ ತೆಗೆದುಕೊಂಡಿದ್ದೀಯಾ? ಮನೆಯಲ್ಲಿ ಇರುತ್ತೀಯಾ ಇಲ್ಲವಾ? 6ನೆಯ ಮಗುವನ್ನು ಹೆರಬೇಕು ಅಂದುಕೊಳ್ಳುತ್ತಿದ್ದೀಯಾ? ನಾಳೆ ನಾನು ಹಾಸ್ಪಿಟಲ್ಗೆ ಹೋಗಿ ಅಬಾರ್ಷನ್ ಮಾಡಿಸಿಕೊಳ್ಳುತ್ತೇನೆ. ನನ್ನ ಮಾತುಗಳು ಕೇಳಿ ನನ್ನ ಗಂಡ ಪ್ರಶಾಂತವಾಗಿ ಇದ್ದಾನೆ. ನಮ್ಮ ಅತ್ತೆ ತುಂಬ ಆನಂದಪಟ್ಟಳು. ಆದರೆ ನಾನು ಒಳಗೊಳಗಡೆ ತುಂಬ ನೊಂದುಕೊಂಡೆ. ಆ ದಿನದಿಂದ ನಾನು ಕೆಲಸಕ್ಕೆ ಹೋದಾಗೆಲ್ಲ ಅಮ್ಮನವರು ನನ್ನ ಕೈಯಲ್ಲಿ ಕೆಲಸ ಮಾಡಿಸುತ್ತಿರಲಿಲ್ಲ. ನನ್ನನ್ನು ದಿನ ಪೂರ್ತಿ ರೆಸ್ಟ್ ತೆಗೆದುಕೋ, ನಿನ್ನ ಹೊಟ್ಟೆಯಲ್ಲಿ ನನ್ನ ವಾರಸುದಾರನು ಇದ್ದಾನೆ. ಬಲವಂತವಾಗಿ ನನಗೆ ಊಟ ತಿನ್ನಿಸುತ್ತಿದ್ದಳು. ಒಳ್ಳೆಯ ಹಣ್ಣುಗಳು ನನಗೆ ತಿನ್ನಿಸುತ್ತಿದ್ದಳು. ಅಮ್ಮನವರು ಮನೆಯಲ್ಲಿ ಇನ್ನೊಬ್ಬ ಕೆಲಸದವಳನ್ನು ಇಟ್ಟುಕೊಂಡರು. ನನಗೆ ಪೂರ್ತಿಯಾಗಿ ವಿಶ್ರಾಂತಿಯನ್ನು ಕೊಟ್ಟು ನನ್ನನ್ನು ಚೆನ್ನಾಗಿ ನೋಡಿಕೊಳ್ಳುತ್ತಿದ್ದಾರೆ. ತಿಂಗಳ ಕೊನೆಗೆಲ್ಲ ನನ್ನ ಕೈಯಲ್ಲಿ ಸ್ಯಾಲರಿಯನ್ನು ಇಡುತ್ತಿದ್ದಳು. ಈ ವಿಧವಾಗಿ ದಿನಗಳು ತುಂಬ ಆನಂದವಾಗಿ ಕಳೆದು ಹೋದವು. ನಾನು ಯಾವ ಪ್ರೆಗ್ನೆನ್ಸಿಯಲ್ಲೂ ಸಹ ಇಷ್ಟು ಆನಂದವಾಗಿ ಜೀವನವನ್ನು ಕಳೆಯಲಿಲ್ಲ. ಇದು ಅಮ್ಮನವರ ದಯೆ. ಆಕೆ ನನ್ನ ಹತ್ತಿರ, ನೀನು ಮನೆಯಲ್ಲಿ ಇರುವ ಟೆನ್ಷನ್ಗಳಿಗೆಲ್ಲ ದೂರವಾಗಿ ಇರು. ನಿನ್ನ ಗಂಡ ನಿನ್ನ ಜೊತೆ ಜಗಳ ಮಾಡಿದರೂ ಆತನ ಬಗ್ಗೆ ಏನೂ ಆಲೋಚಿಸಬೇಡ. ನೀನು ನಿನ್ನನ್ನು ಯಾವಾಗಲೂ ನಾರ್ಮಲ್ ಆಗಿ ಇಟ್ಟುಕೋ. ಅದು ನಿನಗೆ ಹುಟ್ಟುವ ಮಗುವಿನ ಆರೋಗ್ಯದ ಮೇಲೆ ಸಹ ಪ್ರಭಾವ ತೋರಿಸುತ್ತದೆ. ಆಕೆ ಹೇಳಿದ್ದು ಕೇಳಿ ನಾನು ನಗುತ್ತಾ, ಇದು ಹೇಗೆ ಸಾಧ್ಯ? ನನ್ನ ಮಕ್ಕಳು ಹಸಿವಿನಿಂದ ಇದ್ದರೆ ನಾನು ಟೆನ್ಷನ್ ಹೇಗೆ ತೆಗೆದುಕೊಳ್ಳದೆ ಇರುವುದು ಅಂದೆ. ನನ್ನ ಮಾತುಗಳಿಗೆ ಅಮ್ಮನವರು ನನ್ನ ಮಕ್ಕಳಿಗೂ ಸಹ ಊಟ ಕಳುಹಿಸಲು ಶುರು ಮಾಡಿದಳು. ನನ್ನ ಗಂಡ ತುಂಬ ಆನಂದವಾಗಿ ಸಂತೋಷವಾಗಿ ಕಾಣಿಸುತ್ತಿದ್ದಾರೆ. ಯಾಕೆಂದರೆ ಆತನ ಖರ್ಚೆಲ್ಲ ಪೂರ್ತಿಯಾಗಿ ಕಡಿಮೆಯಾಗಿದೆ. ಆದ್ದರಿಂದ ನಾನು ಅಮ್ಮನವರ ಹತ್ತಿರ, ನಿಮ್ಮ ಗಂಡ ನಿಮ್ಮ ಜೊತೆ ಹೇಗೆ ವ್ಯವಹರಿಸುತ್ತಿದ್ದಾರೆ? ಆತ ಇವಾಗಲೂ ಇನ್ನೊಂದು ಮದುವೆ ಮಾಡಿಕೊಳ್ಳಬೇಕು ಅಂದುಕೊಳ್ಳುತ್ತಿದ್ದಾರಾ ಎಂದು ಕೇಳಿದೆ. ಅಮ್ಮನವರ ಮುಖದಲ್ಲಿ ಉದಾಸೀನತೆ ಕಾಣಿಸಿತು. ಪ್ರಸ್ತುತಕ್ಕೆ ಆತ ಆ ಮಾತು ಹೇಳುತ್ತಿಲ್ಲ. ಆದರೆ ತುಂಬ ಸಮಯ ಮೌನವಾಗಿ ಇರುತ್ತಿದ್ದಾನೆ. ಬಹುಶಃ ನಾನು ಯಾವತ್ತಿಗೂ ತಾಯಿ ಆಗುವುದಿಲ್ಲ ಎಂದು ಆತ ಅಂದುಕೊಳ್ಳುತ್ತಿದ್ದಾನೆ ಅನಿಸುತ್ತದೆ. ಆತನಿಗೆ ಮಕ್ಕಳ ಆನಂದವನ್ನು ಕೊಡುವುದಿಲ್ಲವೆಂದು ಅಂದುಕೊಳ್ಳುತ್ತಿದ್ದಾರೇನೋ. ಆತ ಇನ್ನೊಂದು ಮದುವೆ ಮಾಡಿಕೊಳ್ಳುವ ಆಲೋಚನೆ ಮೇಲೆ ನಾನು ತಣ್ಣೀರು ಚೆಲ್ಲಿದ್ದೀನಿ ಎಂದು ಭಾವಿಸುತ್ತಿದ್ದಂತಿದ್ದಾನೆ. ನಾನು ಪ್ರೆಗ್ನೆಂಟ್ ಆಗದಿದ್ದರೆ ಆತ ಇನ್ನೊಂದು ಮದುವೆ ಮಾಡಿಕೊಳ್ಳುವುದಕ್ಕೆ ಹುಡುಗಿಯನ್ನು ಸಹ ನೋಡಿದ್ದಾರೆ. ಅದಕ್ಕೆ ಮೌನವಾಗಿ ಇರುತ್ತಿದ್ದಾರೆ.
ನೀನೇನು ಗಾಬರಿ ಪಡಬೇಡ. ಆದಷ್ಟು ಬೇಗನೆ ನಮ್ಮಿಬ್ಬರ ಪರಿಸ್ಥಿತಿ ಅಂದುಕೊಂಡ ಹಾಗೆ ಪ್ರಶಾಂತವಾಗಿ ಇರುತ್ತದೆ. ಯಾವಾಗಲೂ ಕೆಲಸಕ್ಕೆ ಹೋದಾಗಲೆಲ್ಲ ಅಮ್ಮನವರು ನನ್ನನ್ನು ಎಸಿ ಇರುವ ರೂಮಿನಲ್ಲಿ ಮಲಗಿಕೋ ಅನ್ನುತ್ತಿದ್ದರು. ನಾನು ಹೊಟ್ಟೆಯ ಮೇಲೆ ಕೈ ಹಾಕಿಕೊಂಡು ನನಗೆ ಹುಟ್ಟುವ ಮಗುವಿನ ಜೊತೆ ಎಷ್ಟೋ ಮಾತುಗಳು ಮಾತನಾಡಿಕೊಳ್ಳುತ್ತಿದ್ದೆ. ನಿಮ್ಮ ಅಮ್ಮನ ಪರಿಸ್ಥಿತಿ ಚೆನ್ನಾಗಿಲ್ಲ. ಆಕೆ ನಿಸ್ಸಹಾಯ ಸ್ಥಿತಿಯಲ್ಲಿ ಇದ್ದಾಳೆ. ನನ್ನನ್ನು ದ್ವೇಷಿಸಬೇಡ. ನೀನು ಹುಟ್ಟಿದ ತಕ್ಷಣ ನಿನ್ನನ್ನು ಬೇರೆಯವರ ಕೈಯಲ್ಲಿ ಇಟ್ಟು ನಾನು ಹೊರಟು ಹೋಗುತ್ತೇನೆ. ಆದರೆ ನೀನೇನು ಗಾಬರಿ ಪಡಬೇಡ. ಹೌದು, ನಿನ್ನ ಮೇಲೆ ಅಮ್ಮನವರು ಪ್ರಾಣನೇ ಇಟ್ಟುಕೊಂಡಿದ್ದಾರೆ. ನಿನ್ನನ್ನು ಹುಷಾರಾಗಿ ನೋಡಿಕೊಳ್ಳುತ್ತಾರೆ. ನಾನು ನನ್ನ ಮಗುವಿಗೆ ಹೇಳಿದ ಮಾತುಗಳು ಸುಳ್ಳಾದಂತೆ ಇದ್ದಾವೆ. ನಾನು ಈ ದಿನ ಈ ಮನೆಯೊಳಗಡೆ ಪ್ರವೇಶಿಸಿದಾಗ ವಿಚಿತ್ರವಾದ ಸನ್ನಿವೇಶವನ್ನು ನೋಡಿ ಆಶ್ಚರ್ಯಪಟ್ಟೆ. ನನ್ನ ಮಗಳು ಯಜಮಾನರನ್ನು ಅಪ್ಪಿಕೊಂಡು ಕುಳಿತುಕೊಂಡು ಇದ್ದಾಳೆ. ಅಮ್ಮನವರಾದರೆ ಮನೆಯ ಕೆಲಸಗಳನ್ನು ಮಾಡಿಕೊಳ್ಳುತ್ತಾ ಬ್ಯುಸಿಯಾಗಿ ಇದ್ದಾರೆ. ಯಜಮಾನರ ಮಾತುಗಳು ನನ್ನ ಕಿವಿಯಲ್ಲಿ ಕೇಳಿಸುತ್ತಲೇ ಇದ್ದಾವೆ. ಆತ ಏನನ್ನುತ್ತಿದ್ದಾರೆಂದರೆ, ರಮೀಜಾ, ನಿನ್ನನ್ನು ಮದುವೆ ಮಾಡಿಕೊಂಡಾಗಲಿಂದಲೂ ನನ್ನ ಜೀವನನೇ ಬದಲಾಗಿದೆ. ನಾನು ನಿನ್ನನ್ನು ಎಷ್ಟೋ ಪ್ರೀತಿಸುತ್ತಿದ್ದೇನೆ. ನಾನು ಜೋರಾಗಿ ಕಿರುಚುತ್ತಾ ಇದು ಎಷ್ಟು ಅನ್ಯಾಯ ಅಂದೆ. ಅಷ್ಟೊತ್ತಿಗೆ ಉಳಿದವರೆಲ್ಲ ಆ ಮನೆಯೊಳಗಡೆ ಬಂದಿದ್ದಾರೆ. ಒಬ್ಬ ವ್ಯಕ್ತಿ ಮುಂದಕ್ಕೆ ಬಂದು ಯಜಮಾನರ ಶರ್ಟ್ ಕಾಲರ್ ಹಿಡಿದುಕೊಂಡನು. ಇದು ಏನು ಹುಚ್ಚು ಕೆಲಸ? ನೀನು ಎಂತಹ ಹುಚ್ಚು ಕೆಲಸ ಮಾಡಿದ್ದೀಯ ಗೊತ್ತಾ? ನೀನು ನಿನ್ನ ಮಗಳನ್ನೇ ಮದುವೆ ಹೇಗೆ ಮಾಡಿಕೊಳ್ಳುತ್ತೀಯ? ಅಲ್ಲಿ ನಡೆಯುತ್ತಿರುವುದನ್ನು ನೋಡಿ ನನಗೆ ತಲೆ ತಿರುಗಿತು. ಅಲ್ಲೇ ಬಿದ್ದು ಹೋಗುತ್ತೀನೇನೋ ಎಂದು ಅನಿಸಿತು. ಇಮಾಮ್ ಸಾಬ್ ಅವರು ಮುಂದಕ್ಕೆ ಬಂದು ನಮ್ಮ ಯಜಮಾನಿಯ ಹತ್ತಿರ, ನೀವು ನನಗೆ ನಿಜ ಹೇಳಿ, ಈ ಬೀದಿಯಲ್ಲಿ ಇರುವವರೆಲ್ಲ ನಿಮ್ಮ ಮೇಲೆ ಒಂದು ಅಪವಾದ ಹಾಕಿದ್ದಾರೆ. ಅದು ನಿಜನಾ? ನೀವು ನಿಜವಾಗಿಯೂ ನಿಮ್ಮ ಮಗಳನ್ನು ಮದುವೆ ಮಾಡಿಕೊಂಡಿದ್ದೀರಾ? ಈ ಮಾತುಗಳು ಕೇಳಿ ಯಜಮಾನರು ಹೌದು ಎಂದು ತಲೆ ಅಲ್ಲಾಡಿಸಿದರು. ನಾನು ಈ ಹುಡುಗಿಯನ್ನು ಮದುವೆ ಮಾಡಿಕೊಂಡೆ. ಆದರೆ ನನ್ನ ಮಾತು ಕೇಳಿ ಎಂದು ಮಾಲಿಕ್ ಮಾತು ಪೂರ್ತಿ ಮಾಡುವುದಕ್ಕಿಂತ ಮೊದಲೇ ಮಾಲಿಕ್ ಮೇಲೆ ದಾಳಿ ಮಾಡಿದರು. ಮಾಲಿಕ್ ತನ್ನ ಪ್ರಾಣಗಳನ್ನು ಕಾಪಾಡಿಕೊಳ್ಳುವುದಕ್ಕೆ, ನಿಲ್ಲಿ, ಮೊದಲು ನಾನು ಹೇಳುವುದನ್ನು ಕೇಳಿ. ಈಕೆ ನನ್ನ ಮಗಳು ಅಲ್ಲ. ಈ ಹುಡುಗಿಯನ್ನು ನನ್ನ ಹೆಂಡತಿ ದತ್ತತೆ ತೆಗೆದುಕೊಂಡಿದ್ದಾಳೆ. ಈಗ ಇಮಾಮ್ ಸಾಬ್, ನಿನ್ನ ಬಾಯಿಂದ ಹೇಳಿದೆ ಅಲ್ವಾ ಆಕೆ ನಿನ್ನ ಮಗಳೆಂದು. ಅಂದಿದ್ದರಿಂದ ಆಕೆಯ ಜೊತೆ ನಿನ್ನ ಮದುವೆ ನ್ಯಾಯಬದ್ಧವಲ್ಲ. ಅಸಲು ನೀನು ಹೀಗೆ ಏಕೆ ಮಾಡಿದೆ? ನೀನು ಮಾಡಿದ್ದು ತಪ್ಪು. ಭಯದಿಂದ ನಾನು ಸಹ ನಡುಗುತ್ತಿದ್ದೇನೆ. ಅದೇ ಸಮಯದಲ್ಲಿ ಪಾಪ ಪುಣ್ಯ ತಿಳಿಯದ ನನ್ನ ಮಗಳು ಸಹ ಭಯಪಡುತ್ತಿದ್ದಾಳೆ. ಅಮ್ಮನವರು ಮುಂದಕ್ಕೆ ಬಂದು ಹೀಗೆ ಹೇಳಿದಳು, ಇಮಾಮ್ ಸಾಬ್ ಅವರೇ, ನನ್ನ ಮಾತು ಪೂರ್ತಿಯಾಗಿ ಕೇಳಿ. ಸರಿ ತಾಯಿ, ಯಾವುದು ನಿಜಾನೋ ಯಾವುದು ಸುಳ್ಳೋ ನೀನೇ ಹೇಳು ಎಂದು ಇಮಾಮ್ ಸಾಬ್ ಅಂದಿದ್ದರಿಂದ ಆಗ ಅಮ್ಮನವರು, ನನಗೆ ಮದುವೆಯಾಗಿ 8 ವರ್ಷಗಳು ಕಳೆದರೂ ನನಗೆ ಮಕ್ಕಳು ಆಗದಿದ್ದರಿಂದ ನನ್ನ ಗಂಡ ಇನ್ನೊಂದು ಮದುವೆ ಮಾಡಿಕೊಳ್ಳುತ್ತೇನೆ ಎಂದು ನನ್ನನ್ನು ಬೆದರಿಸಿದನು. ಅದಕ್ಕೆ ನಾನು ಆ ಮನೆಯಲ್ಲಿ ಕೆಲಸದವಳಿಂದ ಆಕೆಯ ಮಗಳನ್ನು ದತ್ತತೆ ತೆಗೆದುಕೊಂಡೆ. ಇಷ್ಟಕ್ಕೂ ಮೊದಲು ಆತನೇ ಹೇಳಿದನಲ್ವಾ ಆತನ ಮಗಳು ಎಂದು. ನನ್ನ ಎದುರುಗಡೆ ನಿಂತುಕೊಂಡಿರುವ ಆ ಕೆಲಸದವಳನ್ನು ಕೇಳಿ. ನಾನು ಸಹ ಈ ವಿಷಯವನ್ನು ಅಂಗೀಕರಿಸಿ ಹೇಳಲು ಶುರು ಮಾಡಿದೆ. ಅಮ್ಮನವರು ಹೇಳಿದ್ದು ಎಲ್ಲ ನಿಜಾನೇ. ಆಗ ನಾನು ಪ್ರೆಗ್ನೆಂಟ್ ಎಂದು ನನ್ನ ಗಂಡನಿಗೆ ಹೇಳಿದೆ. ಆದರೆ ನನ್ನ ಗಂಡ ಸಂತೋಷವಾಗಿ ಫೀಲ್ ಆಗಲಿಲ್ಲ. ಯಾವಾಗ ಈ ಮಗುವನ್ನು ದತ್ತತೆ ತೆಗೆದುಕೊಂಡು ನನ್ನ ಮಗಳಾಗಿ ಮಡಿಲೊಳಗಡೆ ತೆಗೆದುಕೊಂಡ ಮರುದಿನ ನನ್ನ ಗಂಡ, ನಿನಗೆ ತಕ್ಷಣ ವಿಚ್ಛೇದನ ಕೊಟ್ಟು ನಿನ್ನನ್ನು ಮನೆಯಿಂದ ಹೊರಗಡೆ ತಳ್ಳುತ್ತೇನೆ. ಇಲ್ಲದಿದ್ದರೆ ನನಗೆ ನಿಜ ಏನೋ ಹೇಳು. ಇಷ್ಟಕ್ಕೂ ಈ ಮಗು ಯಾರ ಮಗಳು ಹೇಳು ಎಂದು ಕೇಳಿದನು. ನಾನು ಈ ಮಗುವಿನ ಜನ್ಮದ ಬಗ್ಗೆ ನನ್ನ ಗಂಡನಿಗೆ ನಂಬಿಕೆ ಬರುವ ಹಾಗೆ ಹೇಳಲು ಪ್ರಯತ್ನಿಸಿದೆ. ಆಗ ನನ್ನ ಗಂಡ ಹೇಳಿದ ಮಾತು ಕೇಳಿ ನನ್ನ ತಲೆಯ ಮೇಲೆ ಸಿಡಿಲು ಬಿದ್ದಂತಾಯಿತು. ನಾನು ನಪುಂಸಕನು. ನಾನು ಮಕ್ಕಳಿಗೆ ಜನ್ಮ ಕೊಡಲಾಗುವುದಿಲ್ಲ. ಆವಾಗ ಈ ಮಗು ಯಾರ ಮಗಳು? ನೀನು ಯಾರ ಜೊತೆ ನಾಚಿಕೆ ಇಲ್ಲದ ಕೆಲಸ ಮಾಡಿದೆ? ಈ ಮಾತು ಕೇಳಿ ನಾನು ಆಂದೋಲನೆಗೆ ಗುರಿಯಾಗಿ, ನಾನು ಯಾವ ತಪ್ಪು ಕೆಲಸನೂ ಮಾಡಲಿಲ್ಲ. ನಿನ್ನ ಮರ್ಯಾದೆ ಹೋಗುವ ಹಾಗೆ ನಡೆದುಕೊಳ್ಳಲಿಲ್ಲ. ಆದರೆ ಈ ಮಗುವನ್ನು ನಮ್ಮ ಮನೆಯ ಕೆಲಸದವಳ ಹತ್ತಿರ ತೆಗೆದುಕೊಂಡೆ. ಆ ಮಗುವನ್ನು ನನ್ನ ಮಗಳಂತೆ ಬೆಳೆಸಿಕೊಳ್ಳುತ್ತಿದ್ದೇನೆ ಎಂದು ಹೇಳಿದೆ. ಆದರೆ ಇಮಾಮ್ ಸಾಬ್ ಅವರೇ, ನನ್ನ ಗಂಡನ ಮುಂದೆ ನನ್ನ ಸುಳ್ಳು ಹೊರಬಿದ್ದಿದೆ ಎಂದು
ಆ ಸಮಯದಲ್ಲಿ ನಾನು ತುಂಬ ಬಾಧೆಪಟ್ಟೆ. ನಾನು ನನ್ನ ಗಂಡನ ಕಣ್ಣುಗಳೊಳಗಡೆ ನೋಡಲಾಗಲಿಲ್ಲ. ನಾನು ಎದ್ದರೂ ಕುಳಿತುಕೊಂಡರೂ ಆತನು ಈ ಮಾತು ಹೇಳುತ್ತಾ ನನ್ನನ್ನು ಬೈಯುತ್ತಿದ್ದರು. ನೀನು ಇಷ್ಟು ಮೋಸದವಳೆಂದು ನಾನು ಊಹಿಸಲಿಲ್ಲ. ನೀನು ನನಗೆ ದ್ರೋಹ ಮಾಡಿದೆ. ನೀನು ಖಚಿತವಾಗಿ ಇನ್ನೊಬ್ಬರ ಜೊತೆ ತಪ್ಪು ಕೆಲಸ ಮಾಡಿ ನನ್ನ ಮರ್ಯಾದೆ ತೆಗೆದಿದ್ದೀಯ. ನೀನು 9 ತಿಂಗಳು ಪ್ರೆಗ್ನೆಂಟ್ ಎಂದು ನನ್ನ ಮುಂದೆ ನಾಟಕ ಮಾಡಿ ದಾರುಣವಾಗಿ ಮೋಸ ಮಾಡಿದೆ. ಆತನು ನಪುಂಸಕನು ಅನ್ನುವ ವಿಷಯ ನಾನು ಗುರುತಿಸಲಾಗಲಿಲ್ಲ. ಆತನು ತುಂಬ ಸ್ವಾರ್ಥಪರನು. ಆತನು ಆತನ ಲೋಪವನ್ನು ಬಚ್ಚಿಟ್ಟುಕೊಂಡು ಮದುವೆಯಾದ ನಂತರ ಯಾವಾಗಲೂ ಮಕ್ಕಳಿಗೋಸ್ಕರ ನನ್ನನ್ನು ಬೈಯುತ್ತಾ ಇರುತ್ತಿದ್ದನು. ನನ್ನ ಗಮನ ಬೇರೆ ಯಾವ ಕಡೆಗೂ ಹೋಗದ ಹಾಗೆ ಮಾಡಿದನು. ನನ್ನ ಗಂಡನ ಬಗ್ಗೆ ನಾನು ಸತ್ಯ ತಿಳಿದುಕೊಂಡಾಗ ಆತನು ನನ್ನ ಮೇಲೆ ಮೋಸ ಮಾಡುವಳು ಅನ್ನುವ ಅಭಿಯೋಗಕ್ಕೆ ಆರೋಪಿಸಿದನು. ನಾನು ನಿರಪರಾಧಿ ಎಂದು ನಿರೂಪಿಸಿಕೊಳ್ಳುವುದಕ್ಕೆ ಪ್ರಯತ್ನಿಸಿದಾಗ ನನ್ನ ಗಂಡ ನನ್ನ ಭಾವೋದ್ವೇಗಗಳ ಜೊತೆ ಆಡಿಕೊಳ್ಳುತ್ತಿದ್ದಾನೆ ಎಂದು ನನಗೆ ಗೊತ್ತಾಗಲಿಲ್ಲ. ಈ ಹುಡುಗಿಯನ್ನು ಮನೆಯಲ್ಲಿ ಇಟ್ಟುಕೊಳ್ಳುವುದಿಲ್ಲ ಎಂದು ನನ್ನ ಗಂಡ ಸ್ಪಷ್ಟವಾಗಿ ನನ್ನ ಹತ್ತಿರ ಹೇಳಿದನು. ಪ್ರಜೆಗಳ ದೃಷ್ಟಿಯಲ್ಲಿ ರಮೀಜಾ ನನ್ನ ಮಗಳು, ನನ್ನ ಜೊತೆ ವಾಸಿಸುತ್ತಿದ್ದಾಳೆ ಅಂದುಕೊಳ್ಳುತ್ತಿದ್ದಾರೆ. ಆದರೆ ಹಾಗೆ ಇಲ್ಲ. ನಾನು ರಮೀಜಾಗೋಸ್ಕರ ಪ್ರತ್ಯೇಕವಾಗಿ ಕೆಲಸದವಳನ್ನು ನೇಮಿಸಿಕೊಂಡಿದ್ದೇನೆ. ರಮೀಜಾ ಆಕೆಯ ಜೊತೆ ರೂಮಿನಲ್ಲಿ ಇರುತ್ತಿದ್ದಳು. ಇಷ್ಟು ವರ್ಷಗಳಲ್ಲಿ ನನ್ನ ಗಂಡ ಆ ಹುಡುಗಿಯನ್ನು ನೋಡಲಿಲ್ಲ. ಹಾಗೆ ಆತನು ತಂದೆಯ ವೈಖರಿಯನ್ನು ಸಹ ನೋಡಿಸಲಿಲ್ಲ. ನಾನೂ ಸಹ ಆ ಹುಡುಗಿಗೆ ತಾಯಿ ಆಗಲು ಆಗಲಿಲ್ಲ. ಒಂದು ದಿನಕ್ಕೆ ಒಂದು ಅರ್ಧ ಗಂಟೆ ಆ ಹುಡುಗಿಯ ಜೊತೆ ಕಳೆಯುವುದಕ್ಕೆ ಆ ಹುಡುಗಿಯ ಹತ್ತಿರಕ್ಕೆ ಹೋಗುತ್ತಿದ್ದೆ. ಇವತ್ತಿಗೂ ನನ್ನ ಗಂಡ ನನ್ನ ಜೊತೆ ಕೆಟ್ಟದಾಗಿ ಪ್ರವರ್ತಿಸುತ್ತಿದ್ದನು. ನನ್ನನ್ನು ನೋಡಿ ಕೋಪದಿಂದ ನಗುತ್ತಾ ನನ್ನ ಮುಂದೆ, ನೀನು ನಕಲಿ ಪ್ರೆಗ್ನೆನ್ಸಿಯನ್ನು ನಟಿಸಿದೆ. ಯಾರಿಗೆ ಗೊತ್ತು ನಿನಗೆ ಎಷ್ಟು ಜನ ಬಾಯ್ ಫ್ರೆಂಡ್ಸ್ ಇದ್ದಾರೋ? ನನಗೆ ಗೊತ್ತಿಲ್ಲದೆ ಇನ್ನೂ ಏನೇನು ಮಾಡುತ್ತಿದ್ದೀಯೋ? ನನ್ನ ಮೇಲೆ ತೀವ್ರವಾದ ಆರೋಪಗಳನ್ನು ಮಾಡುತ್ತಿದ್ದರು. ಹಿಂದಕ್ಕೆ ತಿರುಗಿ ಆತನನ್ನು ಪ್ರಶ್ನಿಸಬೇಕೆಂದು ನನಗೆ ಯಾವಾಗಲೂ ಅನಿಸಲಿಲ್ಲ. ನಿಜ ಹೇಳಬೇಕೆಂದರೆ ನೀನು ಸುಳ್ಳುಗಾರನು. ನೀನು ನನ್ನನ್ನು ತುಂಬ ಬಾಧೆ ಇಟ್ಟಿದ್ದೀಯ. ನೀನು ನಪುಂಸಕನು. ಮಕ್ಕಳು ಬೇಕೆಂದು ನನ್ನನ್ನು ಕೇಳುತ್ತಿದ್ದೆ. ರಮೀಜಾ 16 ವರ್ಷಗಳಿದ್ದಾಗ ಒಂದು ದಿನ ನನ್ನ ಹತ್ತಿರಕ್ಕೆ ಬಂದಳು. ಆಗ ನನ್ನ ಗಂಡನ ಕಣ್ಣುಗಳು ಆಕೆಯ ಮೇಲೆ ಬಿದ್ದವು. ಆತನು ಕೆಲವು ವರ್ಷಗಳು ಮೌನವಾಗಿ ಇದ್ದನು. ಏನೂ ಮಾತನಾಡಲಿಲ್ಲ. ಆದರೆ ರಮೀಜಾಗೆ 20 ವರ್ಷ ಯಾವಾಗ ಬಂದವೋ ಆಗ ನನ್ನ ಗಂಡ ನನ್ನ ಮುಂದೆ ಡೈವರ್ಸ್ ಪೇಪರ್ಗಳನ್ನು ಇಟ್ಟು ಹೀಗೆ ಹೇಳಿದನು. ರಮೀಜಾ ಜೊತೆ ನನ್ನ ಮದುವೆ ಮಾಡು, ಇಲ್ಲದಿದ್ದರೆ ನಿನಗೆ ವಿಚ್ಛೇದನೆ ಕೊಟ್ಟು ಬಿಡುತ್ತೇನೆ. ವಿಚ್ಛೇದನೆ ಅಂದರೆ ನನಗೆ ತುಂಬ ಭಯ ಎಂದು ನನ್ನ ಗಂಡನಿಗೆ ಗೊತ್ತು. ಯಾಕೆಂದರೆ ನನ್ನ ತಂದೆ ತಾಯಿಯವರು ತೀರಿಕೊಂಡಿದ್ದಾರೆ. ಹಾಗೆ ನಾನು ಒಂಟಿಯಾಗಿ ಬದುಕುವುದಕ್ಕೆ ನನ್ನ ಹತ್ತಿರ ಹಣ ಇಲ್ಲ, ಮನೆ ಸಹ ಇಲ್ಲ. ರಮೀಜಾ ಸಹ ಆತನನ್ನು ಮದುವೆ ಮಾಡಿಕೊಳ್ಳುವುದಕ್ಕೆ ಇಷ್ಟಪಡಲಿಲ್ಲ. ಆದರೆ ರಮೀಜಾ ಸಹ ನನ್ನ ಹಾಗೆ ನಿಸ್ಸಹಾಯಕಳು. ಆ ಹುಡುಗಿ ಹತ್ತಿರ ಇನ್ನೊಂದು ದಾರಿ ಇಲ್ಲ. ರಮೀಜಾ ಅನ್ನು ಮದುವೆ ಮಾಡಿಕೊಂಡ ನಂತರ ನನ್ನ ಗಂಡ ನನ್ನನ್ನು ಈ ಮನೆಗೆ ಕೆಲಸದವಳಾಗಿ ಮಾಡಿಬಿಟ್ಟನು. ಈಗ ರಮೀಜಾ ಅನ್ನು ಮದುವೆ ಮಾಡಿಕೊಂಡು ಈ ಮನೆಗೆ ಯಜಮಾನಿಯಾಗಿ ಮಾಡಿದನೆಂಬ ಈ ವಿಷಯ ಆ ಊರಿನಲ್ಲಿ ಇರುವವರಿಗೆ ಹೇಗೆ ತಿಳಿಯಿತೋ ನನಗೆ ಗೊತ್ತಿಲ್ಲ. ಒಳ್ಳೆಯದೇ ಆಗಿದೆ. ರಮೀಜಾ ಮುಂದಕ್ಕೆ ಬಂದು ಹೇಳಲು ಶುರು ಮಾಡಿದಳು. ನನಗೆ ಈ ವ್ಯಕ್ತಿಯಿಂದ ಡೈವರ್ಸ್ ಬೇಕು. ಇಮಾಮ್ ಸಾಬ್ ಪೊಲೀಸರಿಗೆ ಫೋನ್ ಮಾಡಿ ಕರೆಸಿ ರಮೀಜಾ ಜೊತೆ ಬಲವಂತವಾಗಿ ಮದುವೆ ಮಾಡಿಕೊಂಡಂತೆ ಯಜಮಾನನ ಮೇಲೆ ಕೇಸ್ ರಿಜಿಸ್ಟರ್ ಮಾಡಿಸಿದನು. ಆ ಯಜಮಾನನನ್ನು ಪೊಲೀಸರು ಕರೆದುಕೊಂಡು ಹೋದರು. ರಮೀಜಾ ಆತನ ಹತ್ತಿರ ಡೈವರ್ಸ್ ತೆಗೆದುಕೊಂಡಳು. ಆಕೆ ಆತನ ಆಸ್ತಿಯೆಲ್ಲ ತೆಗೆದುಕೊಂಡು ರಮೀಜಾ ಜೊತೆ ಬೇರೆ ಊರಿಗೆ ಶಿಫ್ಟ್ ಆದಳು. ಆದರೆ ಹೋಗುವ ಮೊದಲು ರಮೀಜಾ ಅನ್ನು ತಬ್ಬಿಕೊಳ್ಳುವ ಅವಕಾಶ ಬಂದಿತು. ನನ್ನ ಮಗಳ ಅದೃಷ್ಟದಿಂದ ಆ ದೇವರು ನನ್ನ 5 ಜನ ಮಕ್ಕಳ ಹಣೆಬರಹ ಸಹ ಬದಲಾಯಿಸಿದನು. ನಾನು ರಮೀಜಾ ಅನ್ನು ಅಮ್ಮನವರಿಗೆ ಕೊಟ್ಟಾಗ ನನ್ನ ಜೀವನ ಬದಲಾಗಿದೆ. ನನ್ನ ಗಂಡ ನನ್ನ ಜೊತೆ ಪ್ರೀತಿಯಿಂದ ಇರುತ್ತಿದ್ದಾನೆ. ನನ್ನ ಮಕ್ಕಳಿಗೆ 3 ಹೊತ್ತು ಊಟ ಸಿಗುತ್ತಿದೆ. ಅವರನ್ನು ಒಳ್ಳೆ ಸ್ಕೂಲಿನಲ್ಲಿ ಸೇರಿಸಿದೆ. ನಮ್ಮ ಅಮ್ಮನವರು ಕೊಟ್ಟ 20 ಲಕ್ಷಗಳಿಂದ ನಾನು ಪ್ರಾವಿಷನ್ ಸ್ಟೋರ್ ಅನ್ನು ಓಪನ್ ಮಾಡಿದೆ. ನನ್ನ ದೊಡ್ಡ ಮಗಳು ಬ್ಯೂಟಿಷಿಯನ್ ಕೋರ್ಸ್ ಮಾಡಿ ಬ್ಯೂಟಿ ಪಾರ್ಲರ್ ಓಪನ್ ಮಾಡಿದ್ದಾಳೆ. ಹಾಗೆ ನನ್ನ ಎರಡನೆಯ ಮಗಳು ಟೈಲರಿಂಗ್ ಕಲಿತುಕೊಂಡು ಬೋಟೆಕ್ ಓಪನ್ ಮಾಡಿದ್ದಾಳೆ. ನನ್ನ 3ನೆಯ ಮಗಳು ಮೆಹಂದಿ ಡಿಸೈನ್ಸ್ ಕೋರ್ಸ್ ಮಾಡಿದ್ದಾಳೆ. ಈಗ ನನ್ನ ಮನೆಯಲ್ಲಿ ಯಾವುದಕ್ಕೂ ಕೊರತೆ ಇಲ್ಲ.
ಈಗ ಸ್ವಂತ ಮನೆ, ಕಾರು ಸಹ ತೆಗೆದುಕೊಂಡಿದ್ದೇನೆ. ಈಗ ನನ್ನ ಗಂಡ ಯಾವಾಗಲೂ ನನ್ನ ಮಕ್ಕಳ ಜೊತೆನೇ ಸಂತೋಷವಾಗಿ ಇರುತ್ತಾನೆ. ನನ್ನ ಇಬ್ಬರು ಚಿಕ್ಕ ಮಕ್ಕಳು ಇನ್ನೂ ಕಾಲೇಜಿನಲ್ಲಿ ಓದುತ್ತಿದ್ದಾರೆ. ಈಗ ನಮ್ಮ ಅತ್ತೆಯವರು ಸಹ ನನ್ನ 5 ಜನ ಮಕ್ಕಳನ್ನು ತುಂಬ ಮೆಚ್ಚಿಕೊಳ್ಳುತ್ತಿದ್ದಾರೆ. ಈಗ ಆಕೆ ನನ್ನ ದೊಡ್ಡ ಮಗಳಿಗೆ ಮದುವೆ ಸಂಬಂಧಗಳು ನೋಡುವುದರಲ್ಲಿ ಬ್ಯುಸಿಯಾಗಿ ಇದ್ದಾಳೆ. ಈ ಕತೆ ಮುಕ್ತಾಯವಾಯಿತು. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮಾತ್ರ ಮರಿಬೇಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ವಿಡಿಯೋ.